ಇವರ ಇಲ್ಲಾಜಿಕಲ್ ಥಿಂಕಿಂಗ್ ಹೆಂಗಿದೆ ನೋಡಿ. ಈಗ ಇಲ್ಲಿರೋ ಮುಸಲ್ಮಾನರನ್ನೇ ಪಾಕಿಸ್ತಾನ ಕಳಿಸಿ ಅಂತ ಕೇಳ್ತಾರೆ. ಅವತ್ತು ಪಾಕಿಸ್ತಾನ ಆಗಿದ್ದು ಸಾರಿಗೆ ತಪ್ಪು, ಅದನ್ನು ಮಾಡಿದ್ದು ಗಾಂಧೀಜಿ, ನೆಹರು ಅಂತ ಹೇಳ್ಬಿಟ್ಟು ಟೀಕೆ ಮಾಡಿ. ಅದಕ್ಕೆ ನಾನು ಇವರನ್ನ ನಾವು ಅಂಧ ಭಕ್ತರು, ಸಗಣಿ ಭಕ್ತರು, ಈ ಭಕ್ತರು, ಸಗಣಿ ಭಕ್ತರು. ಈ ಸೈದ್ಧಾಂತಿಕತೆಯನ್ನು ನಿಮಗೆ ತಾಕತ್ತು ಅನ್ನೋದು ಇದ್ದರೆ ಸೈದ್ಧಾಂತಿಕವಾಗಿ ಎದುರಿಸಿ. ಪರ್ಸ್ನಲ್ಲೂ ಬರ್ತೀನಂದರೆ ಅದಕ್ಕೆ ಕಾನೂನಿದೆ. ಸಿಕ್ಕಾಪಟ್ಟೆ ಪರ್ಸ್ನಲ್ ಬರ್ತೀನಂದ್ರು ಕಾನೂನೇ ಇದೆ. ಎಲ್ಲ ರೀತಿಯ ಅಸ್ತ್ರಗಳು, ಕವಚಗಳು ಎಲ್ಲದು ನಮ್ಮ ಹತ್ರನೂ ಇದ್ದಾವೆ. ಯಾಕಂದರೆ ಈ ಥರದ ಒಂದು ನೆರೆಟಿವ್ನ ಸೃಷ್ಟಿ ಮಾಡಿ ಸುಳ್ಳು ಹಿಂದೂ ವಿರೋಧಿ ಒಂದು ಪ್ರೂಫ್ ಕೊಡಿ, ಹಿಂದೂ ವಿರೋಧಿ ಒಂದು ಪ್ರೂಫ್ ಕೊಡಿ. ಸ್ನೇಹಿತರೆ ನಮಸ್ಕಾರ, ನಾನು ವಿ ಆರ್ ಕಾರ್ಪೆಂಟರ್. ಇದು ಫಸ್ಟ್ ಕನ್ನಡದ ಸ್ಪೆಷಲ್ ಪಾಡ್ಕಾಸ್ಟ್ ಕಾರ್ಯಕ್ರಮ. ಇವತ್ತು ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಕಳೆದ ಒಂದು ವಾರ 2 ವಾರದಿಂದ ಫುಲ್ಲು ಟ್ರೆಂಡಿಂಗ್ ಇದ್ದಾರೆ. ಫೇಸ್ಬುಕ್ಕು, ಟ್ವಿಟರಲ್ಲೆಲ್ಲ ಅವರೇ ಟ್ರೆಂಡಿಂಗು. ಅವ್ರು ಯಾಕೆ ಟ್ರೆಂಡಿಂಗ್ ಇದ್ದಾರೆ ಅನ್ನೋಕ್ಕಿಂತ ಮೊದಲು ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿಂತನ ನಮಸ್ಕಾರ. ನಮಸ್ಕಾರ. ನೋಡೋಲ್ಲ, ಈಗ ರಾಚಿಂತನ್ ಇವರೊಂಥರ ಈಗಿನ ಇದಕ್ಕೆ ಒಂದು ಏನೋ ಸೋಷಿಯಲ್ ಇದರಲ್ಲಿ ಫೇಸ್ಬುಕ್ಕು ಇದರೆಲ್ಲ ಒಂಥರ ಈಗ ಕೋಮರ್ಗೊಂಥರ ಹಾರ್ಟ್ ಫೇವ್ರೇಟು ಡಾರ್ಲಿಂಗ್ ಆಗಿದ್ದಾರೆ. ಏನಕ್ಕಂತ ಹೇಳಿದ್ರೆ ಡಾರ್ಲಿಂಗ್ ಅಂತ, ದೇಶದಲ್ಲಿ ತುಂಬ ಸಮಸ್ಯೆ ಇದೆ. ಎಷ್ಟು ಸಮಸ್ಯೆ ಇದೆ? ಗ್ಯಾಸ್ ಸಮಸ್ಯೆ ಇದೆ, ಮತ್ತು ಉದ್ಯೋಗ ಇಲ್ಲ. ಉದ್ಯೋಗ ಇದ್ದವ್ರಿಗೆ ಉದ್ಯೋಗ ಅದು ನಮ್ಗೆ ಇರುತ್ತೋ ಇಲ್ಲ, ಇವತ್ತಿರುತ್ತೋ ನಾಳೆ ಹೋಗುತ್ತಂತ ಗೊತ್ತಿಲ್ಲದಂಥ ಒಂದು ಅಭದ್ರತೆ ಇದೆ. ಹಿಂಗಿರುವಾಗ ಚಿಂತನ್ ಅನ್ನೋ ಹೆಸರು ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ. ಏನು ಹೇಳ್ತೀರಾ? ಈ ಗ್ಯಾಸ್ಗಿಂತನೂ ಈ ಬಾಂಬ್ ಸಿಕ್ಕಾಪಟ್ಟೆ ಸೌಂಡ್ ಅಂತೆ, ಹಂಗಾಯ್ತು ಈಗ ನಮ್ಮ ಕತೆ. ಸದ್ಯಕ್ಕಿರೋ ಟ್ರೆಂಡು. ಮೊನ್ನೆ ನಾವು ಸ್ನೇಹಿತರೆಲ್ಲ ಮಾತಾಡ್ತಾ ಇದ್ವಿ, ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಇದೆಯಲ್ಲ, ಏನು ಮಾಡೋದು? ಬುಕ್ ಮಾಡೋದು ಒಂದು 15 ದಿವಸ ಆದರೂ ಬರೋಲ್ಲ, 20 ದಿವಸ ಆದರೂ ಬರ್ತಿಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಮಾತಾಡ್ತಾ ಗುರು ಅದೇನು ಬೇಕಾದ್ರೆ ಇರಲಿ, ಒಂದು 2 IPL ಟಿಕೆಟ್ ಮಾಡಿಸ್ಕೊಡು ಅಂದ. ಗ್ಯಾಸ್ ಸಮಸ್ಯೆ, ಮನೇಲಿ ಅಡುಗೆ ಬೇಯುತ್ತೆಲ್ಲ ಗೊತ್ತಿಲ್ಲ, ಬಟ್ IPL ಟಿಕೆಟ್ ಬೇಕು. IPL ಕ್ರೇಜ್ ಹೆಂಗಿದೆ ಹಾಗೆ ಈ ಜನಕ್ಕೆ ಏನಾಗಿದೆ, ಮೂಲ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಮೂಲಭೂತ ವಿಚಾರಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಮ್ಮನ್ನು ಕುಗ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದೊಂದು ವಿಫಲವಾದ ಪ್ರಯತ್ನ, ಅದು ವಿಫಲವಾದ ಸತತ ಪ್ರಯತ್ನ. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಅಂತ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಈಗ ಇದು ಆರ್ಟಿಕಲ್ 14 ಏನು ಹೇಳುತ್ತಂದರೆ, ಏನು ಯಾರನ್ನೋ ವ್ಯಕ್ತಿನ ಹೆಸರಿಂದಾಗಲಿ, ಲಿಂಗದಿಂದಾಗಲಿ, ಬೇರೆ ಬೇರೆ ಇದರಿಂದ ಕಾರಣದಿಂದ ಅವನ್ನ ಏನೋ ದ್ವೇಷಿಸಬಾರ್ದು ಅಥವಾ ಅವನ್ನ ದೂಷಿಸಬಾರ್ದು ಅಂತ ಎಲ್ಲ ಇದೆ. ಆದರೂ ಹಿಂಗೆ ಆಗ್ತಿರಲ್ಲ. ಆರ್ಟಿಕಲ್ 14 ಅಂದರೆ ನಮ್ಮ ಸಂವಿಧಾನದ ಒಂದು ಭಾಗ. ಸಂವಿಧಾನವನ್ನು ಬದಲಾಯಿಸಕ್ಕೆ ಬರ್ತೀನಿ ಅಂದವ್ರು ಮಾತ್ರ ನನ್ನ ಬೆನ್ನ ಹಿಂದೆ ಬಿದ್ದಿರೋದು. ನಾವು ಬಂದಿರೋದು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ, ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಯಾರು ಹೇಳಿದ್ರೋ ಆ ಹಿಂದೆ, ಆ ಪೀಳಿಗೆನೇ, ಆ ಸಂತತಿನೇ ಇವತ್ತು ನನ್ನನ್ನು ವಿರೋಧ ಮಾಡ್ತಾ ಕೂತಿರೋದು. ನಿಮಗೆ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ವಿರೋಧ ಮಾಡೋಕ್ಕೆ ನಾವು ಇದು ಬದಲಾಯಿಸೋದಕ್ಕೆ ಬಿಡೋದಿಲ್ಲ ನಾವು ಅಂತ ನಾವು ಹೋರಾಡ್ತೀವಲ್ಲ, ಅದು ಅವ್ರಿಗೆ ಸಹಿಸೋಕ್ಕಾಗ್ತಿಲ್ಲ. ಹಾಗಾಗಿ ಆರ್ಟಿಕಲ್ 14 ನಮ್ಮ ಸಂವಿಧಾನದ ಪೀಠಿಕೆ, ನಮ್ಮ ಪ್ರಿಯಾಂಬಲ್ ಏನು ಹೇಳ್ತದೆ, ನಾನು ಏನು ತಿನ್ನಬೇಕು, ನಾನು ಏನು ತೊಡಬೇಕು, ನಾನು ಹೇಗೆ ಬದುಕಬೇಕು, ನಾನು ಪೂಜೆ ಮಾಡಬೇಕಾ, ನಮಾಜ್ ಮಾಡಬೇಕಾ, ಇಲ್ಲ ಚರ್ಚಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಬೇಕಾ, ಅದು ನನ್ನ ಸ್ವತಂತ್ರ, ಅದು ನನಗೆ ಬಿಟ್ಟಿದ್ದು ಅಂತ ಭಾಳ ಅದ್ಭುತವಾಗಿ ನನ್ನ ಕಾನ್ಸ್ಟಿಟ್ಯೂಷನ್ ಹೇಳ್ಬಿಟ್ಟಿದೆ. ಗೋ ಹೆಡ್ ಅಂದ್ಬಿಟ್ಟಿದೆ. ಈಗ ನಾನೇನಾದರೂ ಮಿಸ್ಟೇಕ್ಸ್ ಮಾಡಿ, ಏನಾದರೂ ತಪ್ಪು ಮಾಡಿ, ದುರುದ್ದೇಶದಿಂದ ಏನಾದರೂ ದುಷ್ಕೃತ್ಯಗಳನ್ನು ಮಾಡೋದಕ್ಕೆ ತಂತ್ರಗಳನ್ನು ಮಾಡಿದಿದ್ರೆ ಪ್ರಶ್ನೆ ಮಾಡೋದಕ್ಕೆ ಇದೇ ಸಂವಿಧಾನ ಇರೋದಲ್ವಾ? ಇವರೆಲ್ಲ ಒಂದು ನನಗೆ ಕ್ವಶನ್ ಮಾಡಬೇಕು. ರಾಂಗ್, ಯಾಕೆ ನಮ್ಮ ಅಬ್ಸರ್ವ್ ಮಾಡ್ತಿಲ್ವ ಕಾನೂನು? ನಿನ್ನೆ ಒಬ್ರಿಗೆ ಮಾತಾಡ್ತಿದ್ದೆ, ಅವನು 60 ವಿಡಿಯೋ ಮಾಡ್ದ, 40 ಕೇಸ್ ಹಾಕ್ಸ್ಕೊಂಡ ಅಂತ. ಇವತ್ತು ಯಾರೋ ಮುಗಿಸೇ ಬಿಡ್ತೀವಿ ರಾಚಿಂತನ್ನ, ಅದು ಅವ್ರದ್ದು ಕೈಲಿ ಆಗಲ್ಲ, ಮುಗಿಸೇ ಬಿಡ್ತೀವಿ ಅಂತ ಏನೋ ಮಾತಾಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ನಾಯಕೊಡೆಗಳು ಹುಡ್ಕೊಂಡಿದ್ದೇವೆ. ಮುಗ್ಸಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಹೇಗೆ ಬದುಕಬೇಕು ಅನ್ನೋ ತೀರ್ಮಾನ ನನ್ನ ಕಾನೂನು ಹೇಳುತ್ತೆ. ನೀವು ಯಾರೂ ಅಲ್ಲ ನನಗೆ, ನಾನು ಸರಿನಾ ತಪ್ಪ ತೀರ್ಮಾನ ಅವ್ರು ತಗೊಳುತ್ತೆ. ನನಗೆ ಇದರಲ್ಲಿ ಒಂದು 10-15 ವರ್ಷದಿಂದ ಇದೇ ಫೇಸ್ಬುಕ್ಕಲ್ಲಿ ಗಮನಿಸಿದ್ದೆ. ಒಬ್ಬ ಭಟ್ಕಳದ ಹುಡುಗ, ಮುಸ್ಲಿಂ ಹುಡುಗ,
ಯಾಸಿನ್ ಭಟ್ಗಳು ಯಾರು ಇದ್ರಲ್ಲ ಅವರೆಲ್ಲ ಟೀಮ್ ಆ ಟೀಮ್ ಅಲ್ಲ ಬೇರೆ ಆ ಥರ ಬೇರೆ ಅವರೆಲ್ಲ ಸಿಕ್ಕಾಕೊಂಡ್ರಲ್ಲ. ಸಿಕ್ಕಾಕೊಂಡಿದ್ದ ಕಾರಣಕ್ಕೆ ಅವ್ರಿಗೆ ಬೇಸತ್ಬಿಟ್ಟು ಏನು ಮಾಡ್ದ, ತನ್ನ ಹೆಸರಲ್ಲಿ ಇದ್ದಂಥ ಭಟ್ಗಳಂತ ಅವ್ನ ಊರಿನ ಹೆಸರು ಇಟ್ಕೊಂಡಿದ್ದ ಹೆಸರನ್ನ ಕಿತ್ತಾಕಿ ಪಾಪ ಬೇರೆ ಹೆಸರು ಮೂಲಕ ಇದು ಮಾಡಿದ. ಏನು ತಪ್ಪದ್ರಲ್ಲಿ ಅಂತ. ಈಗ ಇಲ್ಲಿ ಸಮಸ್ಯೆ ಇರೋದು ಹೆಸರು ಅಥವಾ ಮುಸ್ಲಿಂ ಅನ್ನೋದ ಅಂತ. ಸರ್, ಈ ದೇಶದಲ್ಲಿ ಇವತ್ತು ಅಲ್ಪಸಂಖ್ಯಾತ ಮುಸಲ್ಮಾನನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ನಂಗೆ ಮೇನ್ ಪಾಯಿಂಟ್ ನನಗೆ ಏನಂತಂದ್ರೆ ಅವನು ಪಶ್ಚಾತ್ತಾಪ ಇದೆಯಲ್ಲ ಅವನಿಗೆ. ಅಂದ್ರೆ ಏನು ಭಟ್ಗಳನ್ನ ಹೆಸರು ಆ ಭಟ್ಗಳನ್ನ ಹೆಸರಿಟ್ಕೊಂಡಾಗ ಒಬ್ಬ ಮುಸಲ್ಮಾನನಾಗಿ ಇವರೆಲ್ಲ ಮಾಡಿರುವಂತ ದುಷ್ಕೃತ್ಯದಿಂದ ಅದರ ಪರಿಣಾಮ ಪ್ರಭಾವ ನನ್ನ ಮೇಲೆ ಬೀರುತ್ತೋ, ನನ್ನನ್ನು ಅನುಮಾನದಿಂದ ನೋಡ್ತಾರೋ. ಅಲ್ಲ ನೋಡಿ, ಪಶ್ಚಾತ್ತಾಪ ಇರಲ್ಲ, ಆ ಪಶ್ಚಾತ್ತಾಪ ಇಲ್ಲಿನ ಮೇಲ್ಜಾತಿಗೆ ಯಾಕಿಲ್ಲ ಅಂತ ನನ್ನ ಪ್ರಶ್ನೆ. ನೋಡಿ, ಈಗ ಇಷ್ಟು ನೋಡಿ ಬೇಕಾದ್ರೆ ಠಾಕೂರ್ಗಳು, ಬಿಹಾರದಲ್ಲಿ ಠಾಕೂರ್ಗಳು ಅವ್ರು ಕೊಲೆ ಮಾಡಿದಷ್ಟು ತುಂಬಾ ಜನ ಕೊಲೆ ಮಾಡಿ, ಆಮೇಲೆ ನೀವು ತಗೊಂಬ ಹೆಸರು ಬೇಕಾ ನೀವು, ಬೇರೆ ಬೇರೆ ಹೆಸರುಗಳು, ಆ ಹೆಸರುಗಳು ಮೂಲಕನೇ ಕೊಲೆ ಮಾಡಿದ್ದಾರೆ. ಹೌದು, ಏನು ಬಿಷ್ಣೋಯ್ ಅಂತ ಹೆಸರು ಬರುತ್ತೆ. ಅಂದ್ರೆ ಅದು ಬಿಷ್ಣೋಯ್ ಹೀರೋ ತರ ಬಿಂಬಿಸ್ತಾರೆ. ಬಿಷ್ಣೋಯ್ ಅನ್ನೋನು ಈಗ ದೊಡ್ಡ ಇರೋನು, ಅವ್ನ ಜೈಲಲ್ಲಿ ಇರೋಂಥ ದೊಡ್ಡ ಗ್ಯಾಂಗ್ಸ್ಟರ್. ಅವನ ಹೆಸರು ಇದ್ರು ಕೂಡ ಅಲ್ಲೇನು ಇದರಲ್ಲೇನೋ ಕ್ರಿಕೆಟ್ ಟೀಮಲ್ಲಿ ಪ್ರಾಬ್ಲಮ್ ಆಗಲ್ಲ. ಕರೆಕ್ಟ್, ಪ್ರಾಬ್ಲಮ್ ಆಗಲ್ಲ. ಬಟ್ ಮುಸ್ಲಿಂ ಹೆಸರು ಜೊತೆಗೆ ಇನ್ನೊಂದು ಹೆಸರು ಇದ್ರೆ ಸಮಸ್ಯೆ ಆಗುತ್ತೆ. ಈಗ ನೋಡಿ, ಈಗ ಲಾರೆನ್ಸ್ ಬಿಷ್ಣೋಯ್ ಒಬ್ಬ ಗ್ಯಾಂಗ್ಸ್ಟರು, ಈ ದೇಶದ ಕಾನೂನಿನ ಪ್ರಕಾರ ಒಬ್ಬ ಅಪರಾಧಿ. ಆತ ಕೊಲೆಗಳನ್ನು ಮಾಡಿಸಿದವನು. ಆತನ ಫೋಟೋವನ್ನು ಡಿ ಪಿಲಿ ಇಟ್ಕೊಂಡ್ರೆ ನಮಗೆ ಕಮೆಂಟ್ ಹೊಡೆಯೋದು ಮ್ಯಾಕ್ಸಿಮಮ್. ನೀನೇನು ಮಾಡ್ತಾ ಇದೀಯಾ? ಶ್ರೀರಾಮಂದು ಫೋಟೋ ಇರ್ತವೆ, ದೇವ್ರ ಫೋಟೋ ಇರ್ತವೆ. ನಾವು ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲ್ಲೋದನ್ನ ಹೇಗೆ ವಿರೋಧಿಸ್ತೀವೋ, ಅಲ್ಲಾಹ್ ಅಕ್ಬರ್ ಅಂತ ಹೇಳ್ಬಿಟ್ಟು ಬಾಂಬ್ ಹಾಕೋದನ್ನು ಕೂಡ ವಿರೋಧ ಮಾಡೋರು. ನಾವು ಹಿಂಸೆ ವಿರುದ್ಧ ಇರೋರು. ಈ ಸೊಸೈಟಿಯಲ್ಲಿ ಒಬ್ಬ ಮುಸಲ್ಮಾನ ದಿನ ಬೆಳಗ್ಗೆ ಒಂದು ಆತಂಕದಿಂದ ಬದುಕುವಂಥ ಪರಿಸ್ಥಿತಿ ಇದೆ ಅಂತ ಆ ಥರದ ನೆರೇಟಿವ್ ಸೃಷ್ಟಿ ಮಾಡಿದ್ದಾರೆ. ದಿನ ಬೆಳಗ್ಗೆ ಪಾಕಿಸ್ತಾನ ಕಳಿಸ್ಬಿಡ್ತೀನಿ, ದಿನ ಬೆಳಗ್ಗೆ ನಿಮ್ಮನ್ನು NRCCA ತರ್ತೀನಿ, SIR ಮೂಲಕ ನಿಮ್ಮನ್ನು ಮುಗಿಸ್ತೀವಿ. ಆ ಪ್ರಯತ್ನಗಳಾಗ್ತಿದ್ದಾವೆ, ಸ್ವಲ್ಪ ಸತತ ಪ್ರಯತ್ನಗಳಾಗ್ತಿದ್ದಾವೆ. ನಂಬಿಕೊಂಡಂಥ ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ಇವರನ್ನು ಬಳಸ್ಕೊಂಡಿದೆ ಬಿಟ್ಟರೆ, ಈಗ ಒಂದಿಷ್ಟು ಅಧಿಕಾರವನ್ನು ಕೊಟ್ಟು ಅವರಿಗೆ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಣ ಮಾಡೋದ್ರ ಕಡೆ ಇವ್ರ ಗಮನ ಕೊಡಲೇ ಇಲ್ಲ. ನಾವು ಅದಕ್ಕೆ ವಿರುದ್ಧವಾಗಿ ಒಂದು ಸಲ ಮಾತಾಡ್ತೀವಿ. ನಾವು BJPಯನ್ನು ಟೀಕಿಸ್ತೇವೆ, ಮೋದಿ ಅವರನ್ನು ವಿಮರ್ಶೆ ಮಾಡ್ತೀವಿ, ದೇಶದ ಪ್ರಧಾನಿ ವಿಮರ್ಶೆ ಮಾಡ್ತೀವಿ. ಇವರ ಬುಲ್ಡೋಸರ್ ಜಂಗಲ್ ನ್ಯಾಯ ಅಂತ ಕಾನ್ಸೆಪ್ಟ್ಗಳು ಕೇವಲ ಅಲ್ಪಸಂಖ್ಯಾತರ ಮನೆಗಳ ಮೇಲೆ ನಡೀತಿದ್ದಾಗ ಇಟ್ ಇಸ್ ರಾಂಗ್ ಅಂತ ಹೇಳ್ಬಿಟ್ಟು ಅದನ್ನು ಸ್ಟೇಟ್ಮೆಂಟ್ ಮಾಡ್ತೀವಿ. ಅಲ್ಲ ಸರ್, ಈಗ ಬುಲ್ಡೋಸರ್ ಜಂಗಲ್ ನ್ಯಾಯ ಮಾಡ್ತಿರೋದು ಯೋಗಿ ಆದಿತ್ಯನಾಥ್, ಅವ್ರದ್ದೇನೋ ಅಜಯ್ ಕುಮಾರ್ ಬಿಸ್ಟ್ ಅಂತ ಏನೊಂದು ಹೆಸರಿದೆ. ಒಬ್ಬ ಅಜಯ್ ಕುಮಾರ್ ಬಿಸ್ಟ್ ಇಲ್ಲಿ ಯೋಗಿ ಆದಿತ್ಯನಾಥ್ ಆದಾಗ ಏನೋ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ನಾನು ತುಂಬಾ ಕಡೆ ಕಮೆಂಟ್ ನೋಡಿದ್ದೀನಿ, ಆ ಬಿಸ್ಟ್ ಅಂತ ಬೀಸ್ಟ್ 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 ಬಿಸ್ಟ್ ಅಂತ ಬೀಸ್ಟ್ ಬೀಸ್ಟ್ ಅಂತ. ಹೌದು, ಬಿಸ್ಟ್. ಬೀಫ್ ಬೀಸ್ಟ್. ಈಗ ಎಕ್ಸಾಂಪಲ್ ನೋಡಿ, ಈಗ ಬುಲ್ಡೋಸರ್ ಜಂಗಲ್ ನ್ಯಾಯ ಅಂತ ಬಂದಾಗ ನಾವು ರಾಹುಲ್ ಗಾಂಧಿನ ಟೀಕೆ ಮಾಡೋಕ್ಕಾಗ್ತದ? ಈಗ ಯೋಧಿ ಆದಿತ್ಯನಾಥ್ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಬುಲ್ಡೋಸರ್ ಬಿಡ್ತಾರೆ ಅಂದಾಗ ನಾವು ರಾಹುಲ್ ಗಾಂಧಿ ಸರಿ ಇಲ್ಲ ಅಂತ ಹೇಳಕ್ಕಾಗ್ತದ? ನಾವು ಯಾರು ಏನು ಕೆಲಸ ಮಾಡ್ತಾರೆ ಅದನ್ನ ಟೀಕೆ ಮಾಡಬೇಕಾಗುತ್ತೆ. ಮೋದಿನ ಪ್ರಶ್ನೆ ಮಾಡಿದ ಕೂಡಲೇ, ಯೋಗಿನ ಪ್ರಶ್ನೆ ಮಾಡಿದ ಕೂಡಲೇ, ಕೋಮುವಾದವನ್ನು ಟೀಕಿಸಿದ ಕೂಡಲೇ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾರೆ. ನನ್ನೊಬ್ಬಲ್ಲ, ನಾನು ಏನೂ ಅಲ್ಲ, ಏನೂ ಅಲ್ಲ. ನಾನು ಅದಕ್ಕೆ ಹೇಳಿದ್ದು ನಿಮ್ಗೆ ಮೊದಲೇ ಹೇಳಿದ್ರಲ್ಲ ಡಾರ್ಲಿಂಗ್ ನೀವು ಅಂತ. ಯಾಕಂದ್ರೆ ಅವ್ರ ವಿಷಯಾಂತರಕ್ಕೂ ನೀವು ತುಂಬಾ ಈಸಿ ಸಿಗ್ತೀರಿ. ಮೊನ್ನೆ ಯಾವ್ದೋ ಫೇಲ್ ಆಯ್ತಲ್ವಾ, ಯಾವ್ದು ಡಿಲಿಮಿಟೇಷನ್ ಇದರಿಂದ ಅದು ಹೋಯ್ತು, ವುಮೆನ್ ರಿಸರ್ವೇಷನ್ ಅದ್ರ ಮೂಲಕ ತಗೊಂಡ್ರಲ್ಲ ಅದು. ಹೌದು, ಅದು ಏನು ಅದಕ್ಕೆ ಇವ್ರಿಗೆ ಬೇರೆ ಯಾವುದು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗೆ ಇಡೋದ ಅಂತ ನಂಗೆ ನೋಡಿ, ಇದು ಯಾರು ತಂತ್ರ ಯಾರು ಕುತಂತ್ರ ಅಂತಲೂ ಹೇಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಂಥ ಒಂದು ನೌಟಂಕಿ ಬದುಕುಗಳು ನಡೀತಿದೆ ಅಂದರೆ, ಇವತ್ತು ಯಾರು ನಮ್ಮ ವಿರುದ್ಧ ಶುರು ಮಾಡ್ತಾರೆ, ಆತನ ವ್ಯಾಪಾರ ಇರೋದು ಕಾಂಗ್ರೆಸ್ ಶಾಸಕರ ಜೊತೆಗೆ. ನಮಗೆ ಬಂದಿರೋಂಥ ಮಾಹಿತಿ, ಅವ್ರು ಮುಸ್ಲಿಂ ಅನ್ನೋದು ಭಾಳ ವಿಚಿತ್ರ ನನಗೆ. ಮುಸಲ್ಮಾನನ ಹಣ, ಒಂದು ಮುಸಲ್ಮಾನನ ಫೇಸು, ಅದೇ ಹಿಡ್ಕೊಂಡು ಮುಸಲ್ಮಾನರ ವಿರುದ್ಧ ಒಂದು ಪ್ರಭಾಗಂಡ. ಈ ಥರದ ಪ್ರಶ್ನೆಗಳು ಇದೆಲ್ಲ ನಮಗೆ ಅರ್ಥ ಆಗಿ ನಾವು ಏನೋ ಅವ್ರದ್ದು ವೈಯಕ್ತಿಕ ಅವ್ರ ವಿಚಾರ ಅವ್ರೇನು ಮಾಡ್ಕೊಳ್ಳೋ ಹೊಟ್ಟೆ ಪಾಡೋ ನಮಗೇನು ಕಾನ್ಸೆಪ್ಟ್ ಇಲ್ಲ. ನಾವು ಸೈದ್ಧಾಂತಿಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮುನ್ನಲೆ ಬರುತ್ತೆ ಇವನು ಮುಸಲ್ಮಾನ, ಒಳ್ಳೆ ಕತೆ. ನನಗೆ ರಾಚಿಂತನ್ ಶೆಟ್ಟಿ, ರಾಚಿಂತನ್ ಗೌಡ, ರಾಚಿಂತನ್ ಭಟ್ಟ,
ನಾವು ಯಾವುದೇ ಧರ್ಮದ ಯಾವುದೇ ಜಾತಿಯ ಐಡೆಂಟಿಟಿಯನ್ನು ಚಿಂತನ್ ಹೆಸರು ಹಿಂದೂ ಅಲ್ಲ, ಅದು ಹಿಂದೂ ಅಲ್ಲ, ಬುದ್ಧಿಸಮ್. ಚಿಂತನ್ ಬುದ್ಧಿಸಮ್ ಬರ್ತದೆ. ನನ್ನನ್ನು ಬುದ್ಧ ಅಂತ ಯಾಕೆ ಟ್ರೋಲ್ ಮಾಡ್ತಿಲ್ಲ? ಇವನು ಬೌದ್ಧ ಧರ್ಮದ ಹೆಸರು ಇಟ್ಟಿದ್ದಾನೆ ಅಂತ ಯಾಕಂದ್ರೆ ಬೌದ್ಧ ಧರ್ಮದ ಹೆಸರು ಇಟ್ಟಿದ್ದಾನೆ ಅಂದ್ರೆ ವರ್ಕೌಟ್ ಆಗಲ್ವಲ್ಲ. ನೀವು ಇವತ್ತಿಗೆ ನೋಡಿ ಬೇಕಾದ್ರೆ ಹಿಂದೂಯಿಸಮ್ ಅಲ್ಲಿ ಇರಲ್ಲ ಒಂದಷ್ಟು ಹೆಸರುಗಳು ಇವ್ರು ಹೇಳ್ತಾರಲ್ಲ, ದಶರಥ, ಭಗವಾನ್, ಆಮೇಲೆ ಪ್ರಿಯದರ್ಶಿನಿ, ಎಲ್ಲವೂ ಕೂಡ ಬುದ್ಧಿಸಮ್ ಹೆಸರುಗಳವೆಲ್ಲ ಅಲ್ವಾ ಸರ್? ಈಗ ಆಯಿತು, ಈಗ ನಾನು ನಾಳೆ ಬೆಳಗ್ಗೆ ನರೇಂದ್ರ ಮೋದಿ ಅಂತ ನಾನು ಹೆಸರು ಇಟ್ಕೊಂಡೆ ಸರ್. ನನ್ನ ಕಾನೂನು ಪ್ರಕಾರವಾಗಿ ನನ್ನ ಪ್ರಧಾನಿ ಮಾಡ್ತಿರೋ ಬಿಡ್ತಾರೋ ಅದು ನಿಮಗೆ ಬಿಟ್ಟಿತ್ತು. ನನ್ನನ್ನು ಟೀ ಅಂಗಡಿಯನ್ನು ಇಟ್ಲಿಲ್ಲ, ಅದು ನಿಮಗೆ ಬಿಟ್ಟಿತ್ತು. ಆ ಅವಕಾಶ ಕೊಟ್ಟಿದೆಯಲ್ಲ ಕಾನೂನು. ಕಾವ್ಯನಾಮ ಇದೆಯಲ್ಲ, ಅಫಿಡವಿಟ್ ಇದೆಯಲ್ಲ, ಕಾನೂನು ಪ್ರಕಾರವಾಗಿ ನಾನು ಏನು ಬೇಕಾದ್ರೂ ಮಾಡ್ಬೋದು. ಏನು ಹೇಳಿದೆ ನಮ್ಮ ಪ್ರೇಮಬಲ ಏನು ಹೇಳ್ತದೆ? ಅಭಿವ್ಯಕ್ತಿ, ಆರಾಧನೆ, ಧರ್ಮ, ನನಗೆ ಈ ಕ್ಷಣಕ್ಕೆ ನನಗೆ ಆಸಕ್ತಿ ಇಲ್ಲ. ಆಯ್ತು, ನಾನು ಈಗ ನಾಳೆ ಬೆಳಗ್ಗೆನೆ ರವೂಫ್ ಚಿಂತನ್ ಅಂತಲೇ ಹೆಸರಿನಲ್ಲಿ ಪ್ರವರ್ಧಮಾನಕ್ಕೆ ಬಂದು ನಮಾಜ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ನಮಾಜ್ ಮಾಡ್ತೀನಿ ನಾನು. ನಿಮ್ಮ ಇಷ್ಟ ಅದು. ಕೇಳೋನು ಯಾರು? ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕು ನಂಗೆ ಅನಿಸೋದು ಮಾಡ್ತೀನಿ ನಾನು. ಕೇಳೋರು ಯಾರು? ಪ್ರೇಯರ್ ಮಾಡ್ತೀನಿ, ನನ್ನ ಇಷ್ಟ ಸರ್. ಇದು ತಪ್ಪು ಅಂತ ನನ್ನ ಕಾನೂನೇ ಹೇಳಲ್ಲ ಅಂದಮೇಲೆ ನನ್ನ ಅಪ್ಪನೂ ಹೇಳಲ್ಲ. ನೀನು ಅದು ಮಾಡಬೇಡ ಅಂತ ನಮ್ಮ ಅಪ್ಪನೇ ಹೇಳಲ್ಲ ಅಂದಮೇಲೆ ನನ್ನ ಮಕ್ಕಳು ಮಾಡೋ ಟೀಕೆಗಳೇ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಅಪ್ಪನೇ ಹೇಳಲ್ಲ ಅಂದಮೇಲೆ ನನ್ನ ಮಕ್ಕಳು ಇವತ್ತು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ. ಹಾಗಾಗಿ ನನ್ನ ಮಕ್ಕಳ ಬಗ್ಗೆ ನಾನು ಏನು ಹೇಳಲ್ಲ, ಆಕ್ಷೇಪ. ಒಂದು ಹಂತ ಮೀರಿದಾಗ ತಪ್ಪು ಅಭಿಪ್ರಾಯಗಳನ್ನು ಸಮಾಜಕ್ಕೆ ಬಿಡ್ತಾ ಇದ್ದಾಗ ನಾನು ಅದಕ್ಕೆ ಕೌಂಟ್ರಾಗಿ ಬರಿತಾ ಇದ್ದೆ. ನಾನು 100% ಲೀಗಲ್ ಆಗಿದ್ದೀನಿ, ಕಾನೂನುಬದ್ಧವಾಗಿದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ. ಆಮೇಲೆ ಅದೇನೋ ಅಫಿಡವಿಟು, ತಂದೆ ಹೆಸರು ಬದಲಾವಣೆ, ಇನ್ನಿತರ ಏನೇನೋ ಕಾನ್ಸೆಪ್ಟನ್ನು ಯಾರೋ ತಂದರು. ಅದನ್ನು ನನ್ನ ತಂದೆಗೆ ಆಕ್ಷೇಪ ಆಗಬೇಕಲ್ಲ. ನನ್ನ ತಂದೆಗೆ ಗೊತ್ತಿಲ್ಲದಂಗೆ ನಾನು ಮಾಡಿದ್ದೀನೋ ಅಥವಾ ತಂದೆಗೆ ಗೊತ್ತಿದ್ದು ಮಾಡಿದ್ದೀನೋ ಇವ್ರಿಗೆ ಗೊತ್ತಿಲ್ವಲ್ಲ. ಅದು ಅಕಸ್ಮಾತ್ ತಂದೆಗೆ ಗೊತ್ತಿದ್ದು ಏನಾದರೂ ಮಾಡಿದ್ರೆ ತಂದೆ ತಾನೇ ನನ್ನ ಮೇಲೆ ಕ್ರಮ ತಗೋಬೇಕು. ಆದರೆ ಏನೂ ಇಲ್ಲ, ಇವತ್ತು ಎಲ್ಲ ಮುಗಿದ ಅಧ್ಯಾಯ. ನಾನೊಂದು 2008ರಲ್ಲಿ ನನಗೆ ಅವತ್ತಿನ ಚಿಂತನೆಯಲ್ಲಿ ಏನೋ ಒಂದು ನಾನು ಅನ್ನಿಸ್ತು, ನನ್ನ ಇಷ್ಟ. ಈಗ ನನಗೆ 2026ರಲ್ಲಿ ನಾಳೆ ಬೆಳಿಗ್ಗೆ ನನಗೆ ಮೋದಿನೋ ಅಮಿತ್ ಶಾನೋ ಅಥವಾ ರಾಹುಲ್ ಗಾಂಧಿ ಅಂತನೋ ಹೆಸರಿಡಬೇಕಂತ ಅನ್ನಿಸ್ತು. ಹಿಡ್ಕತ್ತೀನಿ, ಅದು ನನ್ನ ಸ್ವತಂತ್ರ. ಅದನ್ನು ಪ್ರಶ್ನೆ ಮಾಡಿ ಗಾಂಧಿ ಅಂತ ಹೆಸರು ಮಿಸ್ ಆಗಿ ಗಾಂಧಿ ಅಂತ ಹೆಸರು ನೀವು ನಕಲಿ ಗಾಂಧಿ ಅಂತಾರೆ. ಆಕ್ಚುಲಿ ಇವ್ರಿಗೆ ಗಾಂಧಿ ಬಗ್ಗೆ ಪ್ರೀತಿ ಇಲ್ಲ, ಗಾಂಧಿ ಪ್ರೀತಿ ಇಲ್ಲ. ಆದ್ರೂ ಇವರು ಗಾಂಧಿ ಅಂತ ಎಲ್ಲ ಹೆಸರು ಕಂಡ್ರೆ ನಕಲಿ ಗಾಂಧಿ ಅಂತಾರೆ. ಗಾಂಧಿ ಅಂತ ನೀವು ಕಾಂಗ್ರೆಸ್ಸಿನವರು ದೇಶವನ್ನು ಒಡೆದವರು ಅಂತ ಹೇಳ್ಬಿಟ್ಟು ಇವರೇ ಹೇಳ್ತಾರೆ. ದೇಶ ಇಬ್ಬಾಗ ಆಗಿದ್ದಕ್ಕೆ ಅಲ್ಲೊಂದು ಬಾಂಗ್ಲಾದೇಶ ಆಯಿತು, ಇಲ್ಲೊಂದು ಪಾಕಿಸ್ತಾನ ಆಯಿತು. ಇವರೇನು ಹೇಳ್ತಾರೆ? ದೇಶ ಒಡೆದಿದ್ದು ಕಾಂಗ್ರೆಸ್ ಅಂತ ಒಂದು ಮಾತಾಡ್ತಾ ಇರ್ತಾರೆ. ಇವರ ಇಲ್ಲಾಜಿಕಲ್ ಥಿಂಕಿಂಗ್ ಹೆಂಗಿದೆ ನೋಡಿ. ಈಗ ಇಲ್ಲಿರೋ ಮುಸಲ್ಮಾನರನ್ನೇ ಪಾಕಿಸ್ತಾನ ಕಳಿಸಿ ಅಂತ ಹೇಳ್ತಾರೆ. ಅವತ್ತು ಪಾಕಿಸ್ತಾನ ಆಗಿದ್ದು ತಪ್ಪು, ಅದನ್ನು ಮಾಡಿದ್ದು ಗಾಂಧೀಜಿ, ನೆಹರು ಅಂತ ಹೇಳ್ಬಿಟ್ಟು ಟೀಕೆ ಮಾಡಿ. ಅದಕ್ಕೆ ನಾನು ಇವರನ್ನ ನಾವು ಅಂಧ ಭಕ್ತರು, ಸಗಣಿ ಭಕ್ತರು ಈ ಯಾಕೆ ಸಗಣಿ ಭಕ್ತ, ಅಂಧ ಭಕ್ತ ಅಂದ್ರೆ ಏನು ಗೊತ್ತಾ? ಕುರುಡು ಭಕ್ತ. ಆತನ ಮೆದುಳು ನಿಷ್ಕ್ರಿಯ ಆಗಿದೆ, ಕೆಲಸ ಮಾಡಲ್ಲ. ಒಂದು ಕಾಮನ್ ಸೆನ್ಸಿಂದ ಯೋಚನೆ ಮಾಡ್ಬೋದಿದ್ದರು. ನಮ್ಮ ಸಂವಿಧಾನದ ಮೂಲ ತತ್ವ ಏನು, ಆ ಮೂಲ ತತ್ವ ಅರ್ಥ ಮಾಡ್ಕೊಂಡ್ರೆ ಇವತ್ತು ರಾಜ್ಯಂತ ಇಷ್ಟು ದೊಡ್ಡ ಚರ್ಚೆನೇ ಆಗಲ್ವೇ? ಅಲ್ಲ, ನೆಗೆಟಿವ್ ಪ್ರಚಾರ ಇವತ್ತು ಸಂವಿಧಾನ ಓದಿಲ್ಲ ಬಿಡಿ, ಅಲ್ಲ ಬದಲಾಯಿಸಕ್ಕೆ ಬಂದವನು ಓದಕ್ಕೂ ಹೋಗ್ಲಿಲ್ಲ. ಸೊ ಹೆಂಗ್ ಗೊತ್ತಾ, ಇದಕ್ಕೆಲ್ಲ ಕಾನ್ಸ್ಟಿಟ್ಯೂಷನ್ ಬೇಕಿಲ್ಲ. ಕಾಮನ್ ಥಿಂಕ್ಗೆ ಒಬ್ಬ ಮನುಷ್ಯತ್ವ ಏನಿರ್ತಾರೆ, ಒಂದು ಎದೆಯಲ್ಲಿ ಪ್ರೀತಿ ಇರೋರಿಗೆ ಯಾವುದು ಅಗತ್ಯ ಇಲ್ಲ. ಹೌದು, ಒಂದು ಪ್ರೂವ್ ಸರ್. ಈಗ ಮುಸ್ಲಿಂ ವಿರೋಧಿ ಅಂತ ನಿಮ್ಮನ್ನು ನಾನು ಕರೆದೆ ಅಂತ ಹೇಳಿದೆ. ಎಕ್ಸಾಂಪಲ್, ನೀವು ನಿಮ್ಮ ಫೋಟೋ ಹಾಕ್ಬಿಟ್ಟು ಇವನು ಮುಸಲ್ಮಾನರ ವಿರೋಧಿ, ಇವನು ಹಾಗೆ ಹಿಂಗೆ ಬರೆಯೋದು ಈಸಿ, ಎವಿಡೆನ್ಸ್ ಇಡ್ಬೇಕು ತಾನೆ. ಈಗ ಯಾರೇ ಆಗಲಿ ಒಂದು ಇದೆ ಇಲ್ಲ ಅಂತ ಹೇಳಿ, ಒಬ್ಬ ಮುಸಲ್ಮಾನ ಹಿಂದೂ ಹೆಸರು ಅಂತ ಇವ್ರು ಹೇಳ್ದಂಗೆ, ಅದು ಹೆಸರಿಗೆ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ. ಆಶಾ ಮುಸಲ್ಮಾನರು ಇದ್ದಾಳೆ, ಹಿಂದೂಗಳು ಇರ್ತಾರೆ, ಅದಕ್ಕೆ ಕೌಂಟ್ ಆಗಲ್ಲ. ರಾಚಿಂತನ್ ಹಿಂದೂ ಹೆಸರು ಮುಸ್ಲಿಂ ಹೆಸರ ಇವ್ರಿಗೆ ಯಾಕೆ ಬೇಕು? ಅಥವಾ ನಾಳೆ ನನಗೆ ಹುಟ್ಟೋ ಮಗುಗೆ ನಾನು ರಾಚಿಂತನ್ ಅಂತ ಹೆಸರು ಇಡ್ತೀನಿ, ಕೇಳೋರು ಯಾರು? ಎಕ್ಸಾಂಪಲ್ ಕೇಳೋರು ಯಾರು? NTR ಜೂನಿಯರ್ NTR. AB de Villiers ತನ್ನ ಮಗುಗೆ ಇಂಡಿಯಾ ಅಂತ ಸಿಗ್ತ, ನೋಡಿ ಇಂಡಿಯಾ ಅಂತ ಹೆಸರಿಟ್ಟ. ಅವನು ಸೌತ್ ಆಫ್ರಿಕಾದವನು ಇಂಡಿಯಾ ಅಂತ ಯಾಕೆ ಹೆಸರಿಟ್ಟ ಅಂದ್ರೆ ಏನು ಅರ್ಥ ಇದೆಯಾ? ನೀನು ಸೌತ್ ಆಫ್ರಿಕಾದವರು, ನಿನಗೇನೋ ಇಂಡಿಯಾದಲ್ಲಿ ಆ ಥರ ಇದ್ದಾರೆ. ಯಾವನೊಬ್ಬ ಯಾರು ಕೆಲವರೊಬ್ಬ ಇದಕ್ಕೆ ಸಂಬಂಧ ವಿಡಿಯೋ ಮಾಡ್ತಿದ್ದಾರೆ, ಇನ್ನು ಮುಂದೆ ಆಟ ನಡೆಯಲ್ಲ,
ಹೂ ಆರ್ ಯು? ನೀವು ಈ ಕಡೆ ಬನ್ನಿ, KGF ಬನ್ನಿ. ಹ್ಞೂ KGF ಆ ಕಡೆ ತಮಿಳ್ನಾಡು ಹೋಗ್ಬಿಟ್ರೆ ಆಮೇಲೆ ಅಲ್ಲಿ ಪ್ರತಿಯೊಂದು ಮನೆಗೂ ಮಾರ್ಕ್ಸ್ ಅವರೇ, ಚೆಗುವರ ಅವನೇ, ಈ ಸ್ಟಾಲಿನ್ನು. ನನ್ನ ಮನೆಯಲ್ಲೇ ಇದ್ದಾನೆ ಚೆಗುವರ, ನನ್ನ ಮಗ ಹೆಸರು ನಿಮ್ಮ ಮಗನ ಹೆಸರು ಚೆಗುವೇರಾ. ಈಗೇನು ಮಾಡಬೇಕು? ಕಾರ್ಪೆಂಟ್ರು. ಈಗ ಚೆಗುವೇರ ಅಂದ ತಕ್ಷಣ ಯಾವ ಧರ್ಮದ ತೊಗೊಂಡೋಗ್ತೀರಾ? ಕ್ರೈಸ್ತ ಧರ್ಮ ತೊಗೊಂಡೋಗಿ ನಿಲ್ಲಿಸ್ತೀರಾ? ಯಾವ ಧರ್ಮ ತೊಗೊಂಡೋಗಿ ನಿಲ್ಲಿಸ್ತೀರಾ? ನನ್ನ ಇಷ್ಟ ಅಲ್ಲ ಸರ್. ನಾನು ನಾಳೆ ಬೆಳಗ್ಗೆ ನನ್ನ ಮಗನ್ನ ಡೇವಿಡ್ ಅಂತ ಹೆಸರಿಡ್ತೀನಿ, ನಾಳೆ ನನ್ನ ಇನ್ನೊಂದು ಮಗುಗೆ ಸಲ್ಮಾನ್ ಅಂತ ಹೇಳ್ತೀನಿ, ಇನ್ನೊಬ್ಬನಿಗೆ ಚಿಂತಾನ್ ಅಂತ ಹೇಳ್ತೀನಿ. ಅದು ನಮ್ಮ ಕಾನ್ಸೆಪ್ಟು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಯಾವುದೂ ಕೂಡ ನಾನು ಕೂಡ ಗಂಭೀರವಾಗಿ ತಗೊಂಡಿಲ್ಲ. ನಾನು ಆ್ಯಕ್ಚುಲಿ ಇದನ್ನು ಕೂಡ ಎಂಜಾಯ್ ಮಾಡ್ತೀನಿ. ನನಗೆ ಯಾವತ್ತೂ ಗೊತ್ತಿದೆ ಒಂದು ಸತ್ಯ, ಮೋರ್ ಪವರ್ ಮೋರ್ ಎನಿಮಿ, ಲೆಸ್ ಪವರ್ ಲೆಸ್ ಎನಿಮಿ. ಈಗ ನಿಮಗೆ ಇದು ಒಂದು ಮಾವೋ ಝೆಡಾಂಗ್ ಅಂತೇಳಿ ಚೀನಾದ ಕಮ್ಯುನಿಸ್ಟ್ ಸಂಸ್ಥಾಪಕರು ಒಬ್ಬರು, ಅವ್ರು ಮಾತಾಡ್ತಾರೆ, ಶತ್ರುಗಳು ನಿನ್ನನ್ನು ಬಹಳವಾಗಿ ಬೈತಾ ಇದ್ರೆ, ತೀವ್ರವಾಗಿ ವಿರೋಧಿಸ್ತಿದ್ರೆ, ಅಥವಾ ಮುಗಿಬಿದ್ದು ದಾಳಿ ಮಾಡ್ತಾ ಇದ್ರೆ ನೀನು ಸರಿಯಾದ ದಾರಿಯಲ್ಲಿದ್ದೀಯಾ ಅಂತ ಅರ್ಥ. ಅದೇ ನಿನ್ನ ಶತ್ರು ನಿನ್ನ ಕಾರ್ಯವನ್ನು ಮೆಚ್ಚಿಕೊಳ್ತಿದ್ರೆ ಮೊದಲು ಜಾಗೃತನಾಗು ಅಂತ ಹೇಳ್ತಾರೆ. ಈಗ ಇದ್ದಕ್ಕಿದ್ದಂಗೆ ನಾನು ವಿರೋಧಿಸುವಂಥ ಸಿದ್ಧಾಂತ, ಕೋಮುವಾದ ಸಿದ್ಧಾಂತ ನನ್ನನ್ನು ಹೊಗಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ಅಲರ್ಟ್ ಆಗಬೇಕು. ಎಲ್ಲರಿಗೂ ಒಳ್ಳೆಯವನು, ಯಾರಿಗೂ ಸ್ನೇಹಿತರಲ್ಲ ಅಂತ. ಹಾಗೆ ಅಯ್ಯೋ ಇವನು ಹೊಗಳ್ತಿದ್ದಾನೆ, ಅಯ್ಯಪ್ಪ ಅವ್ನು ಯಾರು ವಿರೋಧಿಸ್ತಾನೆ ಅವನ ಬಗ್ಗೆ ನನಗೆ ಕ್ಲಾರಿಟಿ ಇದೆ, ಯಾಕೆ ವಿರೋಧಿಸ್ತಾನೆ ಅವನ ಬಗ್ಗೆ ಕ್ಲಾರಿಟಿ ಇದೆ. ನನ್ನ ಐಡೆಂಟಿಟಿಯನ್ನು ಪ್ರಶ್ನೆ ಮಾಡೋನು ತನ್ನ ಅಪ್ಪನ ಐಡೆಂಟಿಟಿನ ಮುಚ್ಚಿಟ್ಟು ಅಮ್ಮನ ಐಡೆಂಟಿಟಿಯಲ್ಲೇ ಬದುಕುವಂಥವ್ರು ನನ್ನ ದೇಶದ ಸಂವಿಧಾನಕ್ಕೆ ವಿರುದ್ಧವಾದವರು. ಅರ್ಥ ಆಯ್ತಾ ನಿಮಗೆ? ನಾನು ಫೇಸ್ಬುಕ್ ಕರೆಕ್ಟ್ ಮತ್ತೆ ವಿಷಯ ಫೇಸ್ಬುಕ್ಕಲ್ಲಿ ನಿಮ್ಮದು ಪ್ಯಾನ್ ಕಾರ್ಡ್ ಹಾಕಿ ನೋಡಿದ್ರೆ ಹಂಗೆಲ್ಲ ಹಂಗಿಲ್ವಲ್ಲ, ಈಗ ಅದೊಂದು ಅಫೆನ್ಸ್ ಅಲ್ವಾ ಸರ್? ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗ ಅವರು ನನ್ನ ಮೇಲೆ ಏನು ಮಾಡೋಕ್ಕಾಗಲ್ಲ, ಅಷ್ಟು ಕರೆಕ್ಟ್ ಇದ್ದೀನಿ. ಆದರೆ ನಾನು ಅವ್ರ ಮೇಲೆ ಏನೆಲ್ಲ ಮಾಡ್ಬೋದು ಅಷ್ಟು ಅವಕಾಶ ಕೊಟ್ಟಿದ್ದಾರೆ. ನನ್ನನ್ನು ವೈಯಕ್ತಿಕವಾಗಿ ತೆಗಳಿ ಏನು ಬೇಕಾದ್ರೆ ಹೇಳಿದ್ರೆ ಅದನ್ನ ಭಾಳ ಖುಷಿಯಿಂದ ನಾನು ತಗೋತೀನಿ. ನನ್ನ ಖಾಸಗಿ ವಿಚಾರ, ಖಾಸಗಿ ಮಾಹಿತಿ, ಕೌಟುಂಬಿಕ ವಿಚಾರದವರೆಗೂ ಎಕ್ಸ್ಟ್ರೀಮಿಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ. ಈಗ ನೋಡೋನೇನು ಬರೀ ಪೋಸ್ಟ್ ನೋಡಿ ನಂಬ್ತಾನೆ, ಓ ಇವ್ರು ಹೇಳಿದ್ದೆ ಸತ್ಯ ಅಂತ. ಸ್ವಲ್ಪ ಆಳ ಹೊಕ್ಕು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ. ಅದರ ಹಿಂದೆ ಇರುವಂತಹ ಗ್ರಿಪ್ ಏನಿದೆ ಈ ದೇಶದಲ್ಲಿ ಅದು ಕೂಡ ನೋಡೋಕ್ಕೆ ಹೋಗಲ್ಲ. ಅದನ್ನು ನೋಡ್ತಾನೆ, ನಂಬ್ತಾನೆ, ಅವನೇನೋ ತಲೆಗೆ ಅಮ್ಮಲ್ಲಿ ಏರಿಸ್ಕೊಂಡ್ರೆ ಆತನಿಂದ ಅಪಾಯಗಳಿರ್ತಾವೆ ನಮಗೆ. ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಾದರೆ ನಮ್ಮನ್ನು ಬಂದು ಹೊಡೆಯುವವನು ನಮ್ಮ ಕುಟುಂಬವನ್ನು ಏನಾದರೂ ಹೊಡೆದು ಅಥವಾ ನಮ್ಮನ್ನೇನೋ ಹೊಡೆದು ಏನಾದರೂ ಮಾಡಿದ್ರೆ ಹೊಣೆ ಯಾರಾಗಿರ್ತಾನೆ? ಶುರು ಮಾಡಿದವನಾಗಿರ್ತಾನೆ. ಈ ಥರದ ನೆರೆಟಿವ್ ಯಾರು ಸೆಟ್ ಮಾಡಿದನೋ ಆತನೇ ಹೊಣೆ ಆಗ್ತಾನೆ. ನಾನು ಅದನ್ನು ಡಿಕ್ಲೇರ್ ಕೂಡ ಮಾಡಿದೆ. ಯಾಕಂದರೆ ಈ ಥರದ ಒಂದು ನೆರೆಟಿವ್ನ ಸೃಷ್ಟಿ ಮಾಡಿ ಸುಳ್ಳು ಹಿಂದೂ ವಿರೋಧಿ ಒಂದು ಪ್ರೂಫ್ ಕೊಡಿ. 60 ವಿಡಿಯೋ ಮಾಡಿ 40 ಕೇಸ್ ಹಾಕಿದವರು ಸುಮಾರು ಜನ ಇದ್ದಾರೆ. 1450 ವಿಡಿಯೋ ಮಾಡಿ ಒಂದು ಕೂಡ ಕೇಸ್ ನನ್ನ ಮೇಲಿಲ್ಲ. ಯಾಕಿಲ್ಲ? ಸೌಹಾರ್ದತೆ, ಭಾವೈಕ್ಯತೆ ಅದನ್ನು ಹೊರತುಪಡಿಸಿ ನಾನು ಮಾತಾಡಲಿಲ್ಲ. ಈಗ ನೀವು ಅವ್ರ ವಿರುದ್ಧ ಹೋಗಿದೆ ಕೇಸ್ ಹಾಕಿದ್ದೀರಾ? ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಪ್ರಮುಖ ವಕೀಲರನ್ನೇ ಹಿಡ್ಕೊಂಡಿದ್ದೀವಿ. ಒಂದು ಟೀಮ್ ಇದೆ. ನೀವೇನೋ ಒಳ್ಳೆ ವಕೀಲ ಹಿಡಿತೀರಾ ಮತ್ತೆ ಕೇಸ್ ಹಾಕ್ತೀರಾ, ಪಾಯಿಂಟ್ ಕರೆಕ್ಟ್ ಆಗಿದೆ. ಈ ಗೌರ್ಮೆಂಟ್ಗೆ ಅದು ತಾಕತ್ತಿದೆ ಅಂತ, ಈ ಗೌರ್ಮೆಂಟ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಗೌರ್ಮೆಂಟ್ ವಿರುದ್ಧ ನನ್ನ ವಿರುದ್ಧ ಮುಗಿಬಿದ್ರಲ್ಲ, ನಂದೇನೂ ಇಲ್ಲ. ಈ ಸರ್ಕಾರದ ವಿರುದ್ಧ, ಈ ಸರ್ಕಾರದ ಕಾರ್ಯಕ್ರಮಗಳ ವಿರುದ್ಧ, ಈ ಸರ್ಕಾರದ ನಾಯಕರ ವಿರುದ್ಧ ದಿನ ರಾಹುಲ್ ಗಾಂಧಿ ಅವರನ್ನ ಏನು ಮಾಡಿ ಹಾಕ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಸುಪ್ರೀಂ ಲೀಡರ್ ಅಲ್ವಾ ಕಾಂಗ್ರೆಸ್ಸಿಗವರು? ಕಾಂಗ್ರೆಸ್ ಸುಪ್ರೀಂ ಲೀಡರ್ ಆ ಲೆವೆಲ್ಗೆ ತೇಜೋವಧೆ ಮಾಡ್ತಾ ಇದ್ದಾಗ ಪಾಪ ಸೋನಿಯಾ ಗಾಂಧಿ ಏನ್ ಮಾಡ್ತಾ ಇದ್ದಾರೆ ನೋಡಿ. ಅವು ಇಟಲಿ ಅನ್ನೋಂಥ ವರ್ಡ್ನೇ ಯೂಸ್ ಮಾಡ್ಕೊಂಡು ಇವತ್ತಿಗೂ ಏನಾಗಿದೆ ಸರ್ಕಾರಕ್ಕೆ? ಯಾಕೆ ಗಮನಿಸ್ಬೇಕು ಇದನ್ನ? ಈ ಥರ ಆಗ್ತಾ ಇದೆ ಅಂದಾಗ ಯಾರು ಮಾಡ್ತಿದ್ರು ಅವ್ರ ಹಿನ್ನೆಲೆ ಏನು ಬೇಡವಾ ಸರ್? ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ನಮ್ಮ ವಿಚಾರ ಬಿಡಿ, ನಾವು ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಇಲ್ಲಿ ಬಂದು ಮಾತಾಡ್ತಿದ್ದೀವಿ ಅಂದರೆ ತುಂಬ ಕರೆಕ್ಟಾಗಿದ್ದೀನಿ. ಯಾವುದು ಕೂಡ ನಾನು ನಕಲಿ ಮಾಡೋಕ್ಕೆ ಹೋಗಲ್ಲ. ಎಲ್ಲದೂ ಕೂಡ ನಾನು ನ್ಯಾಯಯುತವಾಗೇ ಮಾಡಿದ್ದೀನಿ. ಅವತ್ತು ನನಗೆ ಹಾಗಿರ್ಬೇಕು ಅನ್ನಿಸ್ತು, ಇವತ್ತು ನನಗೆ ಹೀಗೆ ಇರಬೇಕು ಅನಿಸಿದೆ, ನಾಳೆ ನನಗೆ ಇನ್ನೊಂದು ಥರ ಇರಬೇಕು ಅನಿಸುತ್ತೆ. ಎಲ್ಲದಕ್ಕೂ ಅವಕಾಶ ಇರಬೇಕಾದ್ರೆ ಅದನ್ನು ಸದುಪಯೋಗ ಮಾಡ್ಕೋತೀನಿ. ಬಟ್ ನಾನೇನಾದ್ರು ಕ್ರೈಮ್ ಮಾಡಿದ್ನಾ, ಏನಾದರೂ ದುರುದ್ದೇಶದಿಂದ ಈ ಥರದ್ದು ಮಾಡಿಕೊಂಡು ಏನಾದರೂ ದುಷ್ಕೃತ್ಯಕ್ಕೆ ಪ್ರೇರೇಪಣೆ ಕೊಟ್ಟನಾ, ಏನಾದರೂ ದೊಂಬಿ ಎಬ್ಸದ್ನಾ, ಗಲಾಟೆ ಮಾಡಿದ್ನಾ, ಅಥವಾ ಹೆಸರು ಬದಲಾವಣೆ ಅಥವಾ ಇನ್ನೊಂದು ಏನೋ ಹೇಳ್ತಿರಲ್ಲ ತಾವುಗಳು, ಏನೋ ಹೇಳ್ತಿರಲ್ಲ ತಾವು, ಅದರಿಂದ ಏನಾದರೂ ಆರ್ಥಿಕ ಅಪರಾಧಗಳು ಮಾಡಿದ್ದೀನಾ, ಯಾವುದಾದ್ರೂ ಹೆಣ್ಣು ಮಗಳ ಬದುಕನ್ನು ಹಾಳು ಮಾಡಿದ್ದೀನಾ? ಏನು ಮಾಡಿದ್ದೀನಿ? ಏನೂ ಇಲ್ಲ. ಈಗ ನೀವು ಪ್ರೀತಿಯಿಂದ ಚಿಂತನ್ ಹೋಗ್ಲಿ ಬಿಡ್ರಿ, ನಿಮ್ದು ಒರಿಜಿನಲ್ ಹೆಸರೇನ್ರಿ?
ನಾನು ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತೀನಿ ಅಂದಾಗ ನಂದು ಇದೆ ಅಪ್ಪ ಅಂತ ಹೇಳ್ಬಿಡ್ತೀನಿ. ಏಯ್ ಹೇಳೋ, ಹೇಳ್ಬೇಕು, ಬಿಡಲ್ಲ, ಇನ್ನು ಮುಂದೆ ನಡೆಯಲ್ಲ. ಅಯ್ಯೋ ನನ್ನ ಮಕ್ಕಳ್ರ ನನಗೆ ಅವರೆಲ್ಲ ಮಕ್ಕಳರಾಗೋದು ಬೇಡ. ಯಾಕಂದರೆ ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ. ಯಾಕಂದರೆ ನಾನು ಕೂಡ ಅಂಥ ಮನುಷ್ಯ ಅಲ್ಲ. ಸೊ ಆ ಕಾರಣಕ್ಕೆ ಹೇಳ್ತಾರೆ, ನನಗೆ ಆ ಥರದ ಅಭ್ಯಾಸಗಳಿಲ್ಲ. ನಿಮಗೆ ಉತ್ತರ ಕೊಡಬೇಕು ಅಂದರೆ ನೀವು ಯಾರು? ನನ್ನನ್ನು ಪ್ರಶ್ನೆ ಮಾಡಕ್ಕೆ ನೀನು ಯಾರು? ಒಂದು ಸಿಂಪಲ್ ಸರ್. ಈಗ ನೀನು ಯಾರು, ನನಗೆ ಬೇಕೇ ಬೇಕು, ನಿನ್ನ ಹಿನ್ನೆಲೆ ನಂಗೆ ಬೇಕೇ ಬೇಕು ಅಂತ ನೀನು ಕೇಳ್ತೀಯಲ್ಲ. ಹಾಗಾದರೆ ನಾವು ಪರ್ಸ್ನಲ್ ವಿಚಾರ ಬೇಕೇ ಬೇಕು ಅಂದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಮೊನ್ನೆ ನೀನು ಒಂದು ಮಗುನ, ನಿನ್ನ ಮಗು ಅಂತ ನಿನ್ನ ಎತ್ಕೊ ಬಂದಿದ್ಯಲ್ಲ, ಅದು ನಿಜವಾಗ್ಲೂ ನಿಂಗೆ ಹುಟ್ಟಿದ್ದ ಅಂತ ನಾನು ನನ್ನ ಪ್ರಶ್ನೆ ಕೇಳಿದ್ರೆ ನನಗೆ ಬೇಡ. ಅದು ನಿನಗೆ ಹುಟ್ಟಿದ್ದ ಅಂತ ನಾನು ಏನಾದ್ರು ಕೇಳಿದ್ರೆ ಅದು ಎಷ್ಟು ತಪ್ಪಾಗ್ತದೆ? ಏನು ನನ್ನ ಮಗು ನನ್ಗೆ ಹುಟ್ಟಿದ್ದ ಅಂತ ಕೇಳ್ತಾನೆ ಅಂದಮೇಲೆ ನಿನಗೆ ಹುಟ್ಟಿದ ಮಗು ಅದು ನಿಂಗೆ ಹುಡ್ತೋ ಇನ್ನೊಬ್ಬರಿಗೆ ಹುಡ್ತೋ ನನ್ನ ಮ್ಯಾಟ್ರ್ ಅಲ್ಲ. ಅದು ನನಗೆ ಸಂಬಂಧ ಇಲ್ಲ. ಅದು ನಿಂಗೆ ಹುಡ್ತೋ ಇನ್ನೊಬ್ರಿಗೆ ಹುಡ್ತೋ ಅದು ನಿನಗೆ ಸಂಬಂಧಪಟ್ಟಿದ್ದು ಅಂದಮೇಲೆ ನಿನ್ನ ಖಾಸಗಿ ವಿಚಾರ. ಅದು ನಿನ್ನ ಮಗು, ನಿನ್ನ ಸೊತ್ತು, ನಿನ್ನ ಪ್ರೈವೇಟ್, ಅದು ನಿನ್ನ ಪ್ರೈವೇಟ್ ಆಸ್ತಿ. ಅದನ್ನು ನಾನು ಪ್ರಶ್ನೆ ಮಾಡೋಂಗಿಲ್ಲ. ನನ್ನ ಖಾಸಗಿತನದ ರಕ್ಷಣೆ, ನನ್ನ ಖಾಸಗಿತನದ ಗೌಪ್ಯತೆ, ಇದು ನನ್ನ ಸಂವಿಧಾನ ಬಹಳ ಅದ್ಭುತವಾಗಿ ಹೇಳಿದೆ. ಭಾರತ ದೇಶದಲ್ಲಿ ಇದ್ದೀನಿ ನಾನು. ನಾನು ಬೇರೆ ಯಾವುದೋ ದೇಶದಲ್ಲಿ ಇಲ್ಲ. ಈ ದೇಶದ ಸಂವಿಧಾನ ಬಹಳ ಅದ್ಭುತವಾಗಿ ಓದ್ಕೊಂಡಿರೋ ಕಾರಣಕ್ಕೆ ಸಂವಿಧಾನ ಬದಲಾಯಿಸ್ತೀನಿ ಅಂತ ಬಂದರೆ ನಿಮಗೆ ತಾಕತ್ತಿದ್ರೆ ಬದಲಾಯಿಸರು ಅಂತ ಹೇಳ್ಬಿಟ್ಟು ನಿಂತಿರೋದು ನಾವೆಲ್ಲ. ಯಾಕಂದರೆ ಅಂಥ ಅದ್ಭುತ ಸಂವಿಧಾನ ನಮಗಿನ್ನು ಸಿಗೋದಿಲ್ಲ. ಅಷ್ಟೊಂದು ನಮ್ಮ ಖಾಸಗಿತನಕ್ಕೆ ಗೌರವ ಕೊಟ್ಟಿದೆ ನನ್ನ ಸಂವಿಧಾನ. ಇವರು ಹೇಳ್ಬೇಕಷ್ಟೇ, ಏನೋ ಅಯ್ಯೋ ಏನು ಹೆದರ್ಕೊಂಡು ಕೂತ್ಕೊಂಡಿದ್ದೀವ ಇಲ್ಲಿ. ಇದು ವಿಚಾರ ಕರ್ಕೊಂಡವ್ರೆ. ಸಮಸ್ಯೆಗಳು ಎಷ್ಟಿದೆ ನೋಡಿ. ಸಮಸ್ಯೆ ಅಲ್ಲ, ತುಂಬ ಇದೆ. ಬಟ್ ನನಗನ್ಸೋದು ಗೊತ್ತಾ, ಈ ಸರ್ಕಾರ ಇದೆಯಲ್ಲ, ಸರ್ಕಾರ ತುಂಬ ಸ್ಟ್ರಾಂಗ್ ನಿಂತ್ಕೊಂಡು ಇಂಥವರೆಲ್ಲ ನೋಡಿ. ಯಾರೊಬ್ಬ ಪುನೀತ್ ಕೆರಳಿ ಅಂತ ಹುಡುಗ, ಒಬ್ಬನ ಆಟಕ್ಕೆ ಆಗ್ತಿಲ್ಲ. ಈಗ ನೋಡಿ, ಕೆರೆಹಳ್ಳಿ ವಿಚಾರದಲ್ಲೂ ಕೂಡ ಒಂದು ಆತನ ಬಗ್ಗೆನೇ 60 ವಿಡಿಯೋ ಮಾಡಿ 30-40 ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಆತನ ಸಿದ್ಧಾಂತ, ಆತನ ಗಲಾಟೆ, ಸರ್ಕಾರ ಆತನ ಮೇಲೆ ತಗೊಳ್ಳೋ ಕ್ರಮ ಇದೆಲ್ಲ ನಾವು ನೋಡ್ಕೊಂಡೇ ಬಂದಿದ್ವಿ. ಯಾರೋ ಒಂದು 4 ಜನಕ್ಕೆ ನಿಯಂತ್ರಣ ಮಾಡೋದಕ್ಕೆ ದ್ವೇಷ ಭಾಷಣ ಮಸೂದೆ ಕಾಯ್ದೆ ಅಂತ ಅಂತ ಹೋಗ್ತಾರೆ. ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಒಳಗಡೆನೆ ಒಂದಿಷ್ಟು ಜನನ ನಿಯಂತ್ರಣ ಮಾಡ್ಬೋದು. ಆದರೆ ಪುನೀತ್ ಕೆರಳಿ ವಿಚಾರದಲ್ಲೇ ನಾವು ತಗೊಳ್ಬಾರ್ದಂತಿದ್ದೆ ಹೆಸರುಗಳು ವಿಚಾರದಲ್ಲೇ ಆತನ ಮನೆಗೆ ಒಂದಿಷ್ಟು ಜನ ಹೋಗುವಂಥ ಪ್ರಯತ್ನಗಳಾಗಿತ್ತು ಈ ಹಿಂದೆ. ಅದನ್ನು ನಾನು ಒಪ್ಪಲ್ಲ. ಸೈದ್ಧಾಂತಿಕವಾಗಿ ವಿಚಾರಗಳ ಮೂಲಕ ಸೋಲಿಸ್ಬೇಕು. ತೀರಾ ಮನೆವರೆಗೂ ಸೈದ್ಧಾಂತಿಕ ವಿಚಾರಕ್ಕೋಸ್ಕರ ಯಾರು ಹೋಗೋದನ್ನ ನಾವು ಒಪ್ಕೋಬಾರ್ದು. ಯಾಕಂದರೆ ನನ್ನ ಅಪ್ಪ ನಾನು ಹುಟ್ಟಿಸಿದ್ದಾರೆ, ಬೆಳೆಸಿದ್ದಾರೆ. ಬೆಳೆಸಿದ್ದು ನನ್ನ ಅಪ್ಪ, ಬದುಕು ನಂದು. ನಾನಿಲ್ಲಿ ಹೋರಾಟಕ್ಕೆ ಬಂದನೋ, ಇಲ್ಲ ಚೀರಾಟಕ್ಕೆ ಬಂದನೋ, ಇಲ್ಲ ಒಳ್ಳೇದು ಮಾಡೋಕ್ಕೆ ಬಂದನೋ, ಕೆಟ್ಟದ್ದು ಮಾಡೋಕ್ಕೆ ಬಂದನೋ, ಅದು ನಂದು. ಹಾಗಾಗಿ ನನ್ನನ್ನು ನೀವು ಎದುರಿಸ್ಬೋದು, ನನ್ನನ್ನು ನೀವು ಟೀಕಿಸ್ಬೋದು, ನನ್ನ ಮೇಲೆ ನೀವು ಏನು ಬೇಕಾದ್ರೆ ಮಾಡ್ಬೋದು. ಕಾನೂನು ಪ್ರಕಾರ ಅದು ತಪ್ಪು ಅಂತ ಅನಿಸಿದ್ರೆ, ತಪ್ಪಾಗಿದೆ, ಅದಕ್ಕೆ ಏನು ಮಾಡಬೇಕು ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಕುಟುಂಬದ ವಿಚಾರಕ್ಕೆ ಬಂದರೆ, ಕುಟುಂಬವೂ ದೊಡ್ಡದಿದೆ, ವಿಚಾರವೂ ದೊಡ್ಡದಿದೆ, ಎಲ್ಲದೂ ಕೂಡ ಉತ್ತರ ಕೊಡ್ತೀವಿ, ಅದರಲ್ಲೇನು ಡೌಟ್ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯ ಕುಟುಂಬಕ್ಕೆ ಕೈ ಹಾಕಬೇಕಾದ್ರೆ ಆತ ಕೂಡ ತುಂಬ ಚೆನ್ನಾಗಿ ಯೋಚನೆ ಮಾಡಬೇಕು, ಅವನಿಗೂ ಕುಟುಂಬ ಇದೆ ಅಂತ. ಸರ್ ಹಾಗೆ ಉದುರು ಬಿದ್ದಿಲ್ವಲ್ಲ. ಈಗ ಟ್ರೋಲ್ ಮಾಡೋ ಗುಂಪುಗಳು ನಿನ್ನ ಫ್ಯಾಮಿಲಿ ಮುಡ್ತೀವಿ, ಎಲ್ಲ ಬಹಿರಂಗ ಮಾಡ್ತೀವಿ ಅಂದರೆ ನೀನು ಮಂಗಳ ಗ್ರಹದಿಂದ ಉದುರು ಬಿದ್ದೋನಲ್ವಲ್ಲ. ನೀನು ಅಪ್ಪ ಅಮ್ಮನಿಗೆ ಹುಟ್ಟಿರೋದಲ್ವಾ, ನಿಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮನ ಹುಟ್ಟಿದ್ದೆ ಅಲ್ವಾ, ನಿಂದು ಒಂದು ಪೀಳಿಗೆ ಅಂತಿದೆಯಲ್ವಾ, ನಿಂದು ಕುಟುಂಬ ಅಂತಿದೆಯಲ್ವಾ, ಅಲ್ಲೂ ಸಮಸ್ಯೆಗಳಿದೆಯಲ್ವಾ. ಸೊ ನಾವು ಆ ಲೆವೆಲ್ಗೆಲ್ಲ ನಾವು ಹೋಗೋರು. ಸಂಬಂಧಗಳ ಬಗ್ಗೆ ಮತ್ತು ಸಂಬಂಧಗಳ ಮಹತ್ವ ಗೊತ್ತಿಲ್ಲದ್ರು ಮಾತ್ರ ಹಂಗೆ ಹೇಳ್ತಾರೆ. ಮಾತೃ ದೇವೋ ಭವ ಅಂತಾರೆ, ಗೋಮಗ ಸೂಮಗ ಅಂತ ಮಾತಾಡ್ತಾರೆ. ಲಿಂಕೇ ಇಲ್ವಲ್ಲ ಸರ್? ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತಾರೆ. ಬೇಟಿ ಪಡವೋ ಬೇಟಿ ಬಚಾವೋ ಅಂತಾರೆ. ನಾನು ಅದೇ ಗಮನಿಸಿರ್ತೀನಿ, ನಿಮ್ಮ ಫೇಸ್ಬುಕ್ ಅಲ್ಲಿ ಕಮೆಂಟ್ ಆಗ್ತಾರಲ್ಲ, ಆ ಕಮೆಂಟ್ ಹಾಕೋ ಪ್ರೊಫೈಲ್ ನೋಡಿದ್ರೆ ಅದರಲ್ಲಿ ದೇವ್ರ ಫೋಟೋ ಇರ್ತದೆ, ದೇವ್ರ ಫೋಟೋ, ಅವ್ರ ಮಕ್ಳು ಫೋಟೋ ಹಾಕಿರ್ತಾರೆ, ಮಕ್ಳು ಫೋಟೋ, ದೇವ್ರ ಫೋಟೋ, ಆ ಮಕ್ಳೇನು ಇದು ಪಾಪ ಮಾಡ್ತಾರೆ, ಅಪ್ಪ ಮಕ್ಳು ಫೋಟೋ, ಹೆಣ್ಮಕ್ಳು ಫೋಟೋ ಹಾಕೊಂಡು ನಿನ್ನ ಹೆಂಡತಿಯ, ನಿನ್ನ ಅಮ್ಮನ, ನಿನ್ನ ಮಗಳ, 5-6 ವರ್ಷದ ಮಗು
ಏನು ಮಾಡ್ತೀರ ನನ್ನ ಮಗಳನ್ನ? ಸಿ ನಾನು ಹೇಳ್ತಿರೋದು ಅಂದರೆ ಎಕ್ಸ್ಟ್ರೀಮಿಸ್ಟು ಈ ಕೋಮುವಾದಿಗಳಿದಾರಲ್ಲ, ಇವ್ರು ಏನಕ್ಕೂ ಹೇಸೋರಲ್ಲ. ಯಾವ ಥರ ಬೇಕು ನೆರೆಟಿವ್ ಸೃಷ್ಟಿ ಮಾಡಿ ಏನನ್ನೂ ಬೇಕಾದರೂ ಮಾಡಿ ದಕ್ಕಿಸಿಕೊಳ್ತೀವಿ ಅಂತ ಹೊರಡ್ತಾರೆ. ಬಟ್ ಒಂದಂತೂ ಸತ್ಯ ಕರ್ಕೊಂಡವ್ರೆ, ನಮಗೆ ಒತ್ತಾಸೆಗಳು ತುಂಬ ಇದ್ದಾವೆ. ನಾನು ಅಥವಾ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಒಳ್ಳೆ ವಿಚಾರಗಳನ್ನು ಹೇಳ್ತಾ ಇದ್ದೀವಿ, ಸಮಾಜಕ್ಕೆ ಪೂರಕವಾಗಿದ್ದೀವಿ, ಸೌಹಾರ್ದತೆ ಮಾತಾಡ್ತಿದ್ದೀವಿ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಜೈನ, ಸಿಖ್ ನಾವೆಲ್ಲರೂ ಒಂದೇ. ಧರ್ಮಗಳು ಮನುಷ್ಯನ ಹುಟ್ಟು. ಈಗ ನೋಡಿ, ನಾನು ಹುಡುಕ್ತಾ ಆಗಷ್ಟೇ ಮಗುವಾಗಿ ಹುಟ್ಟಿದೆ. ನಾನು ಮಗುವಾಗಿದ್ದಾಗ ನನ್ನ ಧರ್ಮ ಯಾವುದು? ಆ ಮಗು ಯಾವ ಧರ್ಮ ಗೊತ್ತು? ಬೆಳೀತಾ ತಾನೆ ಮುಸಲ್ಮಾನ ಕುಟುಂಬದಲ್ಲಿ ಹುಟ್ಟಿದ ಮಗುಗೆ ಬೆಳೀತಾ ನೀನು ಮುಸ್ಲಿಂ ಅಪ್ಪ ಅಮ್ಮನೆ ಹುಟ್ಟಿರೋದ್ರಿಂದ ನೀನು ಫಯಾಜ್, ನೀನು ಹಿಂದೂ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನೀನು ಪ್ರಶಾಂತ, ನೀನು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನೀನು ಡ್ಯಾನಿಯಲ್ ಕ್ರಿಸ್ಟೋಫರ್. ಸರ್ ಹೆಸರು ಸರ್ ಹಾಗೆ ಬರುತ್ತಾನೆ. ಆ ಮಗು ಗೊತ್ತಿರುತ್ತಾ ನಾನು ಎಲ್ಲಿ ಹುಡುತ್ತೆ, ಯಾವ ಧರ್ಮದಲ್ಲಿ ಹುಡುತ್ತೆ ಅಂತ? ಅದಕ್ಕೆ ವಿಶ್ವಮಾನವ ತತ್ವ ಸಂದೇಶಗಳಿರೋದು. ಹುಟ್ಟುವಾಗ ವಿಶ್ವಮಾನವರಾಗಿರುತ್ತೇವೆ, ಬೆಳೀತಾ ನಾವು ಅಲ್ಪ ಮಾನವರಾಗ್ತೇವೆ ಅಂತ. ನನ್ನ ಧರ್ಮ ನನ್ನ ಸ್ವೀಕಾರ, ನನ್ನ ನಮಾಜು ನನ್ನ ಸ್ವಂತ. ನಾನೀಗ ನಿಮ್ಮ ಹತ್ರ ಪಾಡ್ಕಾಸ್ಟ್ ಮುಗಿಸಿ ನಮಾಜ್ ಮಾಡಬೇಕು ಅನ್ಸುತ್ತೆ, ನಾನು ಮಾಡ್ತೀನಿ. ರಾಜು ಅಂತ ಹೆಸರು ಬದಲಾಯಿಸಿದ್ಯಾ, ಇನ್ನೊಂದು ಮಾಡಿದ್ಯಾ, ನೀನು ನಮಾಜ್ ಮಾಡ್ತೀಯಾ ಅನ್ನೋ ಪ್ರಶ್ನೆ ಬರುತ್ತೆ. ಅಯ್ಯೋ ನಂದಲ್ವಾ ಅದು? ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ, ಪೂಜೆ ಮಾಡ್ಬೇಕಂದ್ರೆ ಮಾಡ್ತೀನಿ. ನೀವೆಲ್ಲ ಕರ್ಕೊಂಡೋಗಿ ಡ್ರಾಮಾಗಳು ಮಾಡಿಕೊಂಡು ಶ್ಲೋಕಗಳನ್ನು ಹೇಳಿಸ್ಕೊಂಡು ಇನ್ನೊಂದು ರಿಲಿಜಿಯನ್ಸಿನ ಮ್ಯಾಟ್ರನ್ನ ಅಥವಾ ಪ್ರಾಡಕ್ಟ್ನ ತಂದು ಮಾಡ್ತೀರಲ್ಲ, ಈ ಡ್ರಾಮಾ, ಈ ಡವ್ಗಳು ನಾವು ಯಾವತ್ತೂ ಕೂಡ ಮಾಡಲಿಲ್ಲ, ಮಾಡಲ್ಲ. ಐ ಆಮ್ ವೆರಿ ಮಚ್ ಲೀಗಲ್ ಇದ್ದೀನಿ, ವೆರಿ ಮಚ್ ನಮ್ಮ ಈ ಭಾರತದ ಸಂವಿಧಾನದ ಪ್ರಕಾರವಾಗಿದ್ದೀನಿ. ಹಾಗೇ ಇರ್ತೀನಿ, ಹಾಗೇ ಕೆಲಸ ಮುಂದುವರಿಯುತ್ತೆ, ಇನ್ನಷ್ಟು ಜಾಸ್ತಿ ಮುಂದುವರಿಯುತ್ತೆ, ಇನ್ನಷ್ಟು ಜಾಸ್ತಿ ಆಕಾಂಕ್ಷೆಗಳು ಹುಡ್ಕೊಂಡಿದೆ. ಈಗ ನನಗೆ ಈ ಪ್ರಮಾಣದಲ್ಲಿ ಬೆಂಬಲ ಸಿಗುತ್ತಂತನೂ ಗೊತ್ತಿರಲಿಲ್ಲ. ಎಷ್ಟು ಫೋನುಗಳು, ಎಷ್ಟು ಲೀಗಲಿ ನನಗೆ ಕೊಡ್ತಾ ಇರೋವಂಥ ಸಪೋರ್ಟು, ಬೆಂಬಲ, ಪ್ರಗತಿಪರರು, ಬುದ್ಧಿಜೀವಿಗಳು, ನೀವು ನಂಬಲ್ಲ. ಈ ಇದ್ದಾರಲ್ಲ, ಈ ಏನು ಗ್ಯಾಂಗ್ ಇದೆ, ಇವರ ಇಂಟರ್ನಲ್ ಮಾಹಿತಿಗಳು ನನಗೆ ಆ ವಲಯದಿಂದನೇ ಬರ್ತದೆ. ಅವರು ಏನು ಕೋಮುವಾದ ಸಿದ್ಧಾಂತ ಪ್ರತಿಪಾದಿಸ್ತಾರಲ್ಲ, ಹೇಳ್ತಾರೆ ನಾನೊಬ್ಬ ಹಿಂದುತ್ವವಾದಿ, ನನಗೆ ನಿಮ್ಮ ಕೆಲವು ವಿಚಾರಗಳು ಇಷ್ಟ ಆಗಲ್ಲ, ನಿಮ್ಮ ಟೀಕೆಗಳು, ಆದರೆ ಇವರು ಮಾಡ್ತಿರೋದು ಸರಿಯಲ್ಲ. ನಿಮ್ಮ ಖಾಸಗಿ ವಿಚಾರದವರೆಗೂ ಇವ್ರು ಬರಬಾರ್ದು. ನೀವು ಆ್ಯಕ್ಚುಲಿ ಸಂವಿಧಾನ ಏನಿದೆ ಹಾಗೆ ಇದ್ದೀರಾ, ಅದು ನಮಗೆ ಬೇಕಾಗಿಲ್ಲ. ಒಬ್ಬ ಅಜಯ್ ಕುಮಾರ್ ಬೀಸ್ಟ್ ಅವರನ್ನು ಯೋಗಿ ಆದಿತ್ಯನಾಥ್ ಆಗಿ ಮೆರೆಸುವ ಇವರಿಗೆ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ಅಂದರೆ ಇವ್ರಿಗೆ ಏನು ಬೇಕು ಅದನ್ನು ಮಾತ್ರ ತಗೋತಾರೆ, ಇವ್ರಿಗೆ ಯಾವ್ದು ಬೇಡ ಅದನ್ನು ತಿರ್ಸ್ತಾರೆ. ನಾನು ಗಮನಿಸಿದೆ ಒಂದ್ಸರಿ, ಬಾಂಬೆಗೆ ಎಲ್ಲ ಹೋಗಿದ್ದೆ ನಾನು, ಡೆಲ್ಲಿಗೆ. ಅಲ್ಲಿ ಸಿಕ್ಕಿರೋ ಇಬ್ಬರು ಬ್ರಾಹ್ಮಣ್ಸು ಎಷ್ಟು ಎಂಥ ಒಳ್ಳೆ ಮನುಷ್ಯ ಅಂದರೆ, ನಂಗೆ ಅದೇ ಹೇಳ್ತಿದ್ರು, ನಮಗೆ ರಾಹುಲ್ ಗಾಂಧಿ ತುಂಬ ಇಷ್ಟ, ಬಟ್ ನಾವು ಓಟ್ ಹಾಕೋದು BJPಗೆ. ರಾಹುಲ್ ಗಾಂಧಿ ಆಚಾರ ವಿಚಾರ ಇದೆಲ್ಲ ತುಂಬ ಗ್ರೇಟ್ ಮನುಷ್ಯ, ಅವ್ರ ಸ್ಪೀಚೆಲ್ಲ ಸಾಕಾಗಿದೆ, ಬಟ್ ನಾವು ಓಟ್ ಹಾಕೋದು ಮಾತ್ರ BJP. ಹಂಗಿದೆ, ಬೇಕಾದ್ರೆ ತಗೋತಾರೆ, ಬೇಡ. ಆಮೇಲೆ ನಾನು ಅರ್ಥ ಮಾಡ್ಕೊಂಡಂಗೆ, ನನ್ನ ಓದಿನರಿವು ಎಲ್ಲ ಅರ್ಥ ಮಾಡ್ಕೊಂಡಂಗೆ, ಈಗ ತುಂಬ ಇಷ್ಟರಿಂದ ನೀವು ಎಲ್ಲಿಂದ ತಗೊಂಡು ಕೂಡ ಬಲಪಂಥಿ ಎಡಪಂಥಿ ಸೋಲ್ಸೋಕ್ಕಾಗಿಲ್ಲ, ಎಡಪಂಥಿ ಬಲಪಂಥಿ ಸೋಲ್ಸೋಕ್ಕಾಗಿಲ್ಲ. ಇಬ್ರು ಕೂಡ ಒಂದು ಘರ್ಷಣೆ, ಒಂದು ಘರ್ಷಣೆಯಲ್ಲೇ ಅದು ಸಂಘರ್ಷ ನಿರಂತರ. ಬಸವಣ್ಣನೇ ಬಿಡ್ಲಿಲ್ಲ ಇವರು, ಬುದ್ಧನನ್ನೇ ಬಿಡ್ಲಿಲ್ಲ. ನಾವು ಅವರ ಪಾದದ ಧೂಳಿಗೂ ಸಮ ಅಲ್ಲ, ನಾವು ಯಾವ ಲೆಕ್ಕಗಳಿಗೆ. ಈ ಕೋಮುವಾದ, ಇದೇ ಮನಸ್ಥಿತಿ, ಇದೇ ಮಾನಸಿಕತೆ, ಇವರೇ ಇದೇ ಪೀಳಿಗೆ ಅಲ್ಲಿಂದ ಇಲ್ಲಿವರೆಗೂ ಮಾಡ್ತಾ ಬಂದಿರೋದು, ಅದನ್ನು ಮುಂದುವರಿಸಿದ್ದಾರೆ. ಕಾಲಕ್ಕೆ ಮುಂದೆನೇ ಇರುತ್ತದೆ. ನಮ್ಮ ಮಕ್ಕಳ ಕಾಲದಲ್ಲೂ ಇದಿರುತ್ತೆ, ಇದು ನಿರಂತರ. ಇದು ನಮ್ಮ ಮಕ್ಕಳು ಕೂಡ ಇವ್ರ ಮಕ್ಕಳು ವಿರುದ್ಧ ನಿರಂತರ. ನೋಡಿ ಸರ್, ನಾವು ಯಾವ ರೇಪು ಮಾಡಲಿಲ್ಲ, ಕೊಲೆನೂ ಮಾಡಲಿಲ್ಲ, ಯಾವ ಅಪರಾಧಗಳು ಮಾಡಲಿಲ್ಲ. ನಾವು ಸೈದ್ಧಾಂತಿಕವಾಗಿ ಹೋರಾಟವನ್ನು ಮುಂದುವರಿಸ್ತೇವೆ. ಸೈದ್ಧಾಂತಿಕತೆಯನ್ನು ನಿಮಗೆ ತಾಕತ್ತು ಅನ್ನೋದು ಇದ್ದರೆ ಸೈದ್ಧಾಂತಿಕವಾಗಿ ಎದುರಿಸಿ. ಪರ್ಸ್ನಲ್ಲೂ ಬರ್ತೀನಂದರೆ ಅದಕ್ಕೆ ಕಾನೂನಿದೆ, ಸಿಕ್ಕಾಪಟ್ಟೆ ಪರ್ಸ್ನಲ್ ಬರ್ತೀನಂದ್ರು ಕಾನೂನು ಇದೆ. ಎಲ್ಲ ರೀತಿಯ ಅಸ್ತ್ರಗಳು, ಕವಚಗಳು ಎಲ್ಲದೂ ನಮ್ಮ ಹತ್ರನೂ ಇದ್ದಾವೆ. ನಾವು ಸಾರ್ವಜನಿಕ ಬದುಕಿಗೆ ಬರಬೇಕಾದ್ರೇ ನಾವು ತೀರ್ಮಾನ ಮಾಡೇ ಬಂದಿರೋದು. ಆ ತೀರ್ಮಾನ ನೀವು ನಿನ್ನೆ ಮೊನ್ನೆ ಹುಟ್ಟಿರುವಂಥ ನಾಯಕರುಗಳಿಗೆ ಗೊತ್ತಿಲ್ಲ. ನಾವು ಅಕ್ಷರಗಳನ್ನು ಬರೆಯೋದಕ್ಕೆ ಶುರು ಮಾಡಿದಾಗ ನಿಮಗಿನ್ನೂ ಓದೋಕ್ಕೆ ಕಲ್ತಿರಲಿಲ್ಲ. ಆಲ್ಮೋಸ್ಟ್ ನಾವು ಬರೆಯೋಕ್ಕೆ ಶುರು ಮಾಡಿದ್ವಲ್ಲ ಸರ್, ಒಂದು 20-25 ವರ್ಷದ ಹಿಂದೆ,
ಅವಾಗ ಇವ್ರಿಗೆ ಇನ್ನೂ ಓದೋಕ್ಕೆ ಬರ್ತಿರ್ಲಿಲ್ಲ. 9ನೇ ಕ್ಲಾಸಲ್ಲಿ ನಾನು ಮೊದಲು ಅಪಶಕುನ ಅಂತ ಹೇಳ್ಬಿಟ್ಟು ಮೋಡದ ವಿರುದ್ಧ ಪುಸ್ತಕ ಬರೆದು, ಓಕೆ, ಪರಮೇಶಿ ಪೆಂಡ್ರೈವ್ ಮತ್ತು ಗೋಲಿಬಾರ್ ಅದನ್ನು ಲೇಔಟ್ ಕೂಡ ಮಾಡಿದವರು ನೀವುಗಳೇ. 2 ಪುಸ್ತಕಗಳನ್ನು ನೀವು ಒಂದು ಡಿಸೈನ್ ಕೂಡ ನನಗೆ ಮಾಡಿಕೊಡ್ತೀರಾ ನೀವು. ಭಾಳ ಅದ್ಭುತವಾಗಿತ್ತು ಅದು ಒಳ್ಳೆ ರೀತಿಯಲ್ಲಿ ಓಡ್ತು. 3-4 ಪುಸ್ತಕ ಬರೆದನು. ರಾಚಿಂತನ್ ಅಂತಲೇ ಹೆಸರಿನಲ್ಲಿ 3-4 ಪುಸ್ತಕ ಬರೆದಂಥ ಮನುಷ್ಯ. ರಾಚಿಂತನ್ ಅಂತಾನೆ ನೈತಿಕವಾಗಿ ಬದುಕ್ತಿರೋ ಮನುಷ್ಯ. ನಿಮ್ಮ ಕೋಮುವಾದದ ಸಿದ್ಧಾಂತದ ವಿರುದ್ಧ ರಾಚಿಂತನ್ ಆಗಿಯೇ ಮುಂದೆ ಬರ್ಕೊಂಡು ಮಾತಾಡ್ಕೊಂಡು ಹೋಗುವ ಈ ಮನುಷ್ಯ ನನ್ನನ್ನು ಕುಗ್ಸೋದಕ್ಕೆ ನಿಮ್ಮ ಕೆಲಸ ಸಾಧ್ಯ ಇಲ್ಲ. ನೀವು ಹೇಳ್ದಂಗೆ ನಿಮಗೆ ಇಷ್ಟ ಬಂದಂಗೆ ನಾನು ಬದುಕಕ್ಕೆ ರೆಡಿ ಇಲ್ಲ ಅಂತ ಹೇಳ್ತೀನಿ. ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮಿಕ್ಕಿದ್ದು ಇಲ್ಲ ಏನಾದ್ರು ಮಾತಾಡಿದ್ರೆ ನಾನು ರೆಡಿನೂ ಆಗ್ತೀನಿ, ಕಂಟಿನ್ಯೂ ಆಗ್ತೀನಿ, ತೊಂದರೆ ಇಲ್ಲ. ಹಂಗೆ ಇಲ್ಲ, ನಿಮ್ಮ ಕ್ಲಾರಿಟಿ ನಿಮ್ಗೆ ಕೊಟ್ಟರೆ ಆ್ಯಕ್ಚುಲಿ ಅದು ನಿಮಗೆ ಕ್ಲಾರಿಟಿ ಕೊಡೋಣ ಅಗತ್ಯ ಇಲ್ಲ, ಬೇಕಾಗಿಲ್ಲ ನನಗಿದು. ಆಕ್ಚುಲಿ ಇದು ಅನ್ನೆಸೆಸರಿ. ಬಟ್ ನಮಗೆ ಅಂದ್ರೆ ದಾಳಿ ಆಗ್ತಿರ್ವಲ್ಲ ಒಂದಷ್ಟು ಅದೇ ನೀವು ಹೇಳಿದ್ರಿ, ನಿಮ್ಮ ಮಾತಿನ ಮಧ್ಯೆ ಹೇಳಿದ್ರಿ ಏನಂದ್ರೆ ಇದ್ರ ಮೂಲಕ ಪ್ರಚೋದನೆಗೊಂಡು ಇನ್ನೊಬ್ಬ ಯಾರ ಬಂದ ಅವ್ನು ಗೊತ್ತಿರಲ್ಲ, ಇಲ್ಲಿ ಪ್ರಚೋದನೆ ಆಗಿದೆ ಅಂತ ಗೊತ್ತಿರಲ್ಲ. ಆ ಅಪಾಯನ ಕಡಿಮೆ ಮಾಡೋಕೆ ನಾವು ಅಷ್ಟು ಖಂಡಿತ ಜನಕ್ಕೆ ಪ್ರಯತ್ನ ಅಷ್ಟೇ. ಜನಕ್ಕೆ ಒಂದು ಅರ್ಥ ಆಗ್ಬೇಕು ಸರ್. ಏನಂದ್ರೆ ಯಾರೊಬ್ಬ ಏನೋ ಹೇಳಿದ ತಕ್ಷಣ ಅದನ್ನ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬಿಡು. ಅದ್ರ ಆಳ ಆಗಲ ಅರ್ಥ ಮಾಡ್ಕೋಬೇಕು. ಒಂದು ಕಾಮನ್ ಸೆನ್ಸ್ ಇರುತ್ತೆ. ಇವನೇನೋ ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ಕಾನೂನು ಏನು ಮಾಡ್ತಾ ಇದೆ, ಇವ್ರು ಏನೇನೋ ಹೇಳ್ತಾ ಇದ್ದಾರೆ, ಅವನು ಬಹಳ ಭೂತ ಥರ ಬಿಂಬಿಸ್ತಿದ್ದಾರೆ. ಆದರೆ ನನ್ನ ದೇಶದ ಕಾನೂನು ಏನೂ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇಲ್ಲ ಅಂದರೆ ಅರ್ಥ ಏನು, ಸರಿ ಇದ್ದಾನೆ ಅಂತ. ಅಂದರೆ ಇವರಿಗೆ ಆಗ್ತಾ ಇಲ್ಲ ಸಹಿಸಕ್ಕೆ. ಇವರ ಸುಳ್ಳು, ಇವರ ಪ್ರಪಗಂಡ, ಇವರ ಕುತಂತ್ರ, ಇದನ್ನು ನಾವು ಸ್ಮ್ಯಾಶ್ ಮಾಡ್ತೇವಲ್ಲ, ಆ ಸ್ಮ್ಯಾಶ್ ಮಾಡೋ ಹ್ಯಾಮರ್ ಬೇಡ ಅವ್ರಿಗೆ. ಸ್ಮ್ಯಾಶ್ ಮಾಡೋ ಹ್ಯಾಮರ್ನ ಅವ್ರು ಏನು ಮಾಡಬೇಕು, ಥ್ರೋ ಮಾಡಬೇಕು. ಅವ್ರ ಪ್ರಪಗಂಡ ಸಿದ್ಧದಲ್ಲಿ ಅವ್ರು ಸಕ್ಸಸ್ ಆಗಬೇಕು. ಅವ್ರ ವಿಷ ಬೀಜ ಏನು ಬಿತ್ತುತ್ತಾ ಇದ್ದಾರೆ ಅದು ಹೆಮ್ಮರ್ ಆಗಿ ಬೆಳಿಬೇಕು. ಆದರೆ ಆ ವಿಷ ಬೀಜ ಬಿತ್ತಬೇಕಾದ್ರೆ ನಾವು ಅದಕ್ಕೆ ವಿಷ ಹೊಡಿತಿದ್ದೀವಲ್ಲ, ವಿಷಕ್ಕೆ ವಿಷನೇ, ವಿಷಕ್ಕೆ ವಿಷಯ, ವಿಷಕ್ಕೆ ವಿಷ ಹಾಕಲ್ಲ ನಾವು. ಆ ವಿಷಯದ ಮೂಲಕ ನಾವು ಸೊಲ್ಯೂಷನ್ ಕೊಟ್ಟು, ಇಲ್ಲ ಇವನು ಸುಳ್ಳು ಹೇಳ್ತದೇನೆ, ಇದೆಲ್ಲ ಫೇಕೋ ಅಂತ ನಾವು ಏನು ಕೊಡ್ತೀವಲ್ಲ, ಇದು ಸಹಿಸಕ್ಕಾಗಲ್ಲ. ಸಹಿಸಕ್ಕಾಗದಿದ್ದಾಗಲೇ ನಮ್ಮ ಮೇಲೆ ನಡೆಯೋದು ದಾಳಿಗಳು. ಆದರೆ ಇದೆಲ್ಲ ಜಾಸ್ತಿ ಇರಬೇಡಿ ಇದೆಲ್ಲ, ಯಾಕಂದ್ರೆ ಸರ್ ಇಲ್ಲಿ ನೋಡಿ, ನಾನು ಒಂದು ವಾರದಿಂದ ನೋಡಿ ಒಂದು ಕೂದಲು ನಂದು ಉದುರಿಲ್ಲ. ನನಗೆ ಭಾಳ ಖುಷಿ ಆಯಿತು. ನಾರ್ಮಲ್ ಆಗಿ ಸ್ವಲ್ಪ ಹೋಗ್ತಾ ಇತ್ತು, ಬಟ್ 1 ವಾರದಿಂದ ಒಂದು ಕೂದಲು ಹೋಗಿಲ್ಲ ಸರ್. ಇದೊಂದು ಸತ್ಯ. ಬುದ್ಧ ಹೇಳ್ತಾನೆ, ಸೂರ್ಯ ಹಿಂಗೆ ಅಡ್ಡ ಇರುತ್ತಲ್ಲ ಮೋಡ, ಅದು ಒಂದಿನ ಹೋಗುತ್ತೆ ಅಂತ, ಒಂದು ಟೈಮ್ ಅದು ಹೋಗುತ್ತೆ. ಸೊ ಟೆನ್ಷನ್ ಏನಿಲ್ಲ, ಆರಾಮಾಗಿರಿ. ನಮ್ಮೆಲ್ಲರ ಒಂದು ನೈತಿಕ ಸ್ಥೈರ್ಯ ಅಥವಾ ನಮ್ಮ ನೈತಿಕ ಬೆಂಬಲ ನಿಮಗೆ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ಯಾವ್ದು ಮಾತಾಡಿ. ಥ್ಯಾಂಕ್ ಯು ಸರ್. ನಮ್ಮ ಇದಕ್ಕೆ ಕಾರ್ಯಕ್ರಮ ಖಂಡಿತ ಒಳ್ಳೆ ಏನೇ ಆಗಲಿ ಒಂದು ವಿಚಾರ ಇದ್ದಾಗ ಇಲ್ಲ ಕರೆಸಿ ಮಾತಾಡಿಸ್ಬೇಕು ಅಂತ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ 100 ಜನ ತುಂಬಿದ ನೈತಿಕ ಧೈರ್ಯ, ಸ್ಥೈರ್ಯ. ಏನು ನಾನು ಹೆದರಲಿಲ್ಲ, ನಾನು ಹೆದರೇ ಇರಲಿಲ್ಲ, ನಾನು ಎಂಜಾಯ್ ಮಾಡ್ತಿದ್ದೆ. ನಮ್ಮ ಸ್ನೇಹಿತರು ಒಬ್ಬರು ಇದ್ದಾರೆ, ನಮ್ಮ ಆಫೀಸಲ್ಲಿ ಒಂದು 8-10 ಜನ ಇದ್ದೀವಿ. ನಾವು ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಪ್ರತಿ ಕಮೆಂಟನ್ನ ಎಂಜಾಯ್ ಮಾಡ್ತಾ ಇರ್ತೀವಿ, ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತೀವಿ. ನಾವು ಪ್ರತಿ ಟ್ರೋಲ್ನ ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಅದರ ಒಳಗಡೆ ಕೂಡ ಎಲ್ಲಿ ಚಿಂತನ್ ಏನಿದೆ ನಿನ್ನ ಸ್ಥಿತಿ ಅಂತ ಕೇಳುವಂಥ ಸಾವಿರಾರು ಸಮಾಜದ ಸಮಾನತೆಯನ್ನು ಬಯಸುವ ಮನಸ್ಸುಗಳಿದ್ದಾವಲ್ಲ, ಅದರ ಶ್ರೀರಕ್ಷ ಸಾಕು. ಮಿಕ್ಕಿದ್ದು ಎಲ್ಲ ಗೌಣ ನಮಗೆ. ನೀವು ಅದನ್ನ ಸಂಪಾದನೆ ಮಾಡಿರೋದು ಕಷ್ಟ 16 ವರ್ಷದ ಪರಿಶ್ರಮ ಇದೆ. ಅದು ಸಂಪಾದನೆ ಮಾಡಿದ್ದೀರಾ, ಅದು ಒಳ್ಳೇದೇ. ಅದು ಒಳ್ಳೆ ಸ್ನೇಹ ಮಾಡಿದ್ದೀರಾ. ಸೊ ನಿಮಗೆ ನೀವು ಯಾವತ್ತಷ್ಟೇ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು. ನಂಗೆ ಅಲ್ಲಿ ಯಾವುದೋ ಸ್ವರ್ಗ ನರಕ ನಂಬಿಕೆ ಇಲ್ಲ, ಬಟ್ ಇದು ನಂಬಿಕೆ ಒಳ್ಳೇದು ಮಾಡಿದಂಗೆ ಒಳ್ಳೇದಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮ ನಿಮಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಸ್ಪೆಷಲ್ ಎಪಿಸೋಡು. ನೆಕ್ಸ್ಟ್ ಎಪಿಸೋಡ್ಗೆ ಸಿಗೋಣ. ನಮಸ್ಕಾರ.